ನಿಜ ಶುದ್ಧಾತ್ಮನ ಸ್ವೀಕಾರದಿಂದಲೇ ಧರ್ಮ ಆಗ್ತಿದೆ, ಅನ್ಯಥಾ ಧರ್ಮ. ಹಾಗಾದರೆ ನಮ್ಮಲ್ಲಿ ನಿಜ ಶುದ್ಧಾತ್ಮನ ಸ್ವೀಕಾರ ಆಗಿದೆ, ಆಗದೆ ಹೋಗಿದ್ರೆ ನಮ್ಮಲ್ಲಿ ಇನ್ನೂ ಧರ್ಮದ ಉತ್ಪತ್ತಿ ಆಗಿಲ್ಲ. ಇದು ನಾವು ಶ್ರದ್ಧೆ ಮಾಡೋದ ಅನಿವಾರ್ಯ. ಈ ಪ್ರಕಾರದ ಶ್ರದ್ಧೆ ಮಾಡದೆ ಹೋದ್ರೆ ನಮಗೇನಾಗುದೈತಿ, ನಿರಂತರ ನಾನು ಧರ್ಮ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಿರಂತರ ಮಿಥ್ಯಾತ್ವದ ಪೋಷಣೆ ಮಾಡೋದಾಗ್ತದೆ. ಅದರ ಸಲುವಾಗಿ ಯುದ್ಧದ ಮಿಥ್ಯಾತ್ವನ ಸಾಕಷ್ಟು ಇದೆ. ಮತ್ತ ದಿನನಿತ್ಯ ಸಮಯ ಸಮಯ ಮಿಥ್ಯಾತ್ವದ ಪೋಷಣೆ ಮಾಡಿ ನಮ್ದು ಸಂಸಾರ ಸೀಮಿತ ಯಾವಾಗುತ್ತೆ, ನಮ್ದು ಚಿಂತೆ ಇಲ್ಲ. ಅದರ ಸಲುವಾಗಿ ಇಲ್ಲಿ ಅದೇ ಮಾತನ್ನ ಇಲ್ಲಿ ರಾಮ್ಜಿ ಭಾಯಿ ಏನ್ ಹೇಳ್ತಾರು, ಸಮ್ಯಕ್ ದರ್ಶನವೆಂದರೇನು? ಅದು ಸಮ್ಯಕ್ ದರ್ಶನ ಮೊದಲನೇ ಶಬ್ದ ಬಂತ್ರಿ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಈ ಮೂರರ ಏಕತೆ ಇದು ಮೋಕ್ಷ ಮಾರ್ಗ ಅಂತ ಹೇಳಿರು ಮೊದಲನೇ ಸೂತ್ರದ. ಹಾಗಾದ್ರೆ ಸಮ್ಯಕ್ ದರ್ಶನವೆಂದರೇನು ಇದು ಪ್ರಶ್ನೆ ಮಾಡ್ತಾರೆ. ಅದು ಜೀವದ್ರವ್ಯದ ಶ್ರದ್ಧಾಗುಣದ ಒಂದು ನಿರ್ಮಲ ಪರ್ಯಾಯವಿದೆ. ಯಾವ್ದ? ಸಮ್ಯಕ್ ದರ್ಶನ. ಹಾಗಾದ್ರೆ ಇಲ್ಲಿ ಮೊದಲು ಏನ್ ಮಾಡಿಸಿರಿ ನಮಗ? ಮೊದಲು ಜೀವದ್ರವ್ಯದ ಸ್ವೀಕಾರ. ಎಲ್ಲಿವರೆಗೆ ಜೀವದ್ರವ್ಯದ ಸ್ವೀಕಾರ ಆಗುದಿಲ್ಲ ಅಲ್ಲಿವರೆಗೆ ಧರ್ಮನೂ ಆಗುದು. ನಾನು ಯಾರು ಇದು ಪರಿಚಯ ಆದ ನಂತರ ಈ ಮನೆ ಯಾರ್ದು ಅಂತ ಹೇಳಿ ಹೇಳಲಿಕ್ಕೆ ಬರ್ತಿದ್ದಾರೆ. ಮೊದಲು ನಾನು ಯಾರು ಇದರದ್ದು ಸ್ವೀಕಾರ ಇಲ್ಲದೆ ಹೋದರೆ ಈ ಲೋಕದೊಳಗೆ ನನ್ನ ಅಸ್ತಿತ್ವ ಅನ್ನೋದು ಏನಿದೆ? ನಾನ ಯಾರು ಇದರದ ಪರಿಚಯ ಇಲ್ಲ ನಮ್ಗ, ಮತ್ತೆ ಇದೆಲ್ಲ ನನ್ನ ಅಸ್ತಿತ್ವ. ಹಾಗಾದ್ರೆ ನೀನಂದ್ರೆ ಯಾರಪ್ಪ? ನೋಡ್ರಿ, ಲೌಕಿಕದೊಳಗ ಕೂಡ ಇದೇ ಮಾತು ನಡೀತಿದೆ. ಆದ್ರೆ ಅಧ್ಯಾತ್ಮ ಲೋಕದೊಳಗ ಹೋದ ನಂತರ ನಮಗ ಇದೊಂದು ಸ್ವಲ್ಪ ಗಡಬಡಿ ಅನಿಸ್ತಿದೆ. ಕಾರಣೇನ ಈ ಮಾತನ್ನ ಎಂದೂ ಕೇಳಿಲ್ಲ. ನಮ್ದು ಧರ್ಮ ದೇಹದಿಂದ ಆಗ್ತಿದೆ, ಬಾಹ್ಯ ಕ್ರಿಯಾಕಾಂಡದಿಂದ ಆಗ್ತಿದೆ, ಶುಭದಿಂದ ಆಗ್ತಿದೆ. ಈ ಪ್ರಕಾರದ ಯಾವ ಮಿಥ್ಯಾಶ್ರದ್ಧೆ ಇದೆ, ಹೇಳಿಕೆಯ ಕೇಳಿಕೆಯ ಮಾತಿವೆಯೋ ಆ ಮಾತನ್ನ ತಗೊಂಡ ನಾವು ಈಗ ಸಂಸಾರದ ವೃದ್ಧಿ ಮಾಡ್ಕೊಳ್ತಾ ಇದ್ದೇವೆ. ಈಗ ಸಂಸಾರದ ವೃದ್ಧಿ ಮಾಡ್ಕೊಳ್ಳುವುದು ಇಚ್ಛೆ ತಮಗಿಲ್ಲದೆ ಇದ್ರೆ ಧರ್ಮದ ಆಚರಣೆ ಮಾಡಬೇಕಾಗಿಲ್ಲ ರೀ. ಧರ್ಮದ ಆಚರಣೆ ಆಗೋದಿರ್ತಿದ್ರೆ, ಆದ್ರೆ ಧರ್ಮದ ಸ್ವರೂಪ ಏನ ಇದರದ್ದು ಜ್ಞಾನ ಮಾಡ್ಕೊಳ್ಳೋದ ಇದು ಮುಖ್ಯ. ಧರ್ಮ ಅಂದ್ರೆ ಏನ, ಅದು ಎಲ್ಲಿರುತ್ತದೆ, ಇದರದ್ದು ಜ್ಞಾನ ಆಗೋದು ಅನಿವಾರ್ಯ ಐತ್ರಿ. ಇದರದ್ದು ಒಂದು ಸಲ ಜ್ಞಾನ ಆದ ನಂತರ ಅದು ಧರ್ಮ ಇದೆ, ಇದು ಧರ್ಮ ಇದೆ, ನಮ್ದು ಯಾವುದರಲ್ಲೇನು ಶ್ರದ್ಧಾ. ಜನ ಹೇಳ್ತಾರೆ ಹೇಳಿದ್ರೆ, ಆದ್ರೆ ವಾಸ್ತವಿಕ ಧರ್ಮ ಜೀವ ದ್ರವ್ಯದಿಂದನ ಆರಂಭ ಆಗ್ತಿದೆ. ಈ ಮಾತಿನ ಸ್ವೀಕಾರ ಜ್ಞಾನದೊಳಗ. ಜ್ಞಾನ ಈ ಮಾತಿನ ಸ್ವೀಕಾರ ಗಾಢ ಸ್ವೀಕಾರ. ಅಗ್ನಿ ಉಷ್ಣನ ಇದೆ, ಅಗ್ನಿ ಯಾವಾಗೂ ಶೀತಲ ಇಲ್ಲ. ಹೀಗೆ ನಮ್ದು ಯಾವ್ದು ಗಾಢ ನಿರ್ಣಯ ಆಗುತ್ತದೆಯೋ ಅದೇ ಪ್ರಕಾರ ಧರ್ಮ ಜೀವ ದ್ರವ್ಯದಿಂದನ ಆರಂಭ ಆಗ್ತಿದೆ. ಜೀವ ದ್ರವ್ಯವನ್ನು ಹೊರತುಪಡಿಸಿ ಧರ್ಮದ ಆರಂಭ. ಈ ಮಾತನ್ನ ನಾವು ಸ್ವೀಕಾರ ಮಾಡಿದ ನಂತರ ವರ್ತಮಾನದೊಳಗ ಲಾಭೆಷ್ಟ ಅಂದ್ರೆ ಇಂದಿನವರೆಗೆ ನಾವೇನ್ ಮಿಥ್ಯಾತ್ವದ ಪೋಷಣೆ ಮಾಡಿದೀವಿಯೋ ಈ ಸಮಸ್ತ ಮಿಥ್ಯಾತ್ವಕ್ಕ ಒಂದು ಅಡ್ಡಿ ಮಾಡಿದ ಹಾಗೆ ಆಗ್ತಿದೆ. ಮಿಥ್ಯಾತ್ವದ ಪೋಷಣೆ ನಿಂತು ಬಿಡ್ತಿದೆ. ಧರ್ಮ ಅಂದ್ರೆ ಜೀವ ದ್ರವ್ಯ. ಧರ್ಮ ಅಂದ್ರೆ ಜೀವ ದ್ರವ್ಯದ ಸ್ವೀಕಾರ ಮಾಡಿದ ನಂತರವೇ ಧರ್ಮ ಇದೆ, ಉಳಿದ ಯಾವುದರಲ್ಲಿಯೂ ಧರ್ಮ ಇಲ್ಲ. ಈ ಪ್ರಕಾರದ ಗಾಢ ನಿರ್ಣಯ ಆದ ನಂತರ ನಮ್ಮ ಕಡೆಯಿಂದ ಮಿಥ್ಯಾ ಕಾರ್ಯ, ಮಿಥ್ಯಾ ಭಾವ, ಮಿಥ್ಯಾ ವಚನ, ಮಿಥ್ಯಾ ಜ್ಞಾನ ಆಗೋದು ಸರ್. ಆಚರಣೆ ಮಾಡೋದ ನಂತರ ಮಾಡೋದ್ರಿ ಧರ್ಮಾಚರಣೆ.
ಆದರೆ ಧರ್ಮದ ಜ್ಞಾನ ಇಲ್ಲದ ಆಚರಣೆ ಏನ್ ಮಾಡೋದು? ಅವಸರ ನಾವ ಧರ್ಮ ಮಾಡೋದಕ್ಕೆ ಮಾಡ್ತಾ ಇದ್ದೇವೆ, ಆದ್ರೆ ಪ್ರಭು ಧರ್ಮ ಎಲ್ಲಿ ಆಗ್ತಿದೆ ಇದರದ ಜ್ಞಾನ ಇಲ್ಲದ ಧರ್ಮ ಆಗುವುದನ್ನ ಇಲ್ಲದ. ಅದರ ಸಲುವಾಗಿ ಇಲ್ಲಿ ಮೊದಲ ಜೀವ ದ್ರವ್ಯದ ಸ್ವೀಕಾರ ಮಾಡಿಸ್ತಾರೆ. ಹಾಗಾದ್ರೆ ಜೀವ ದ್ರವ್ಯ ನಾನು ಸ್ವಯಂ ಅದೇನು? ಶರೀರ ಜೀವ ದ್ರವ್ಯ, ಶರೀರ ಜಡ ಇದೆ. ಇದನ್ನ ಆಗಮ ತಗದ ನೋಡ್ಬೇಕು ಹೀಗ ಅರ್ಥ ಇಲ್ಲ. ಶರೀರ ಏನಿದೆ, ಶರೀರದ ಸ್ವರೂಪ ಏನಿದೆ, ಮತ್ತು ಈ ಹೊತ್ತ ಶರೀರದ ಸಲುವಾಗಿ ನಾವೆಷ್ಟು ಪ್ರಯತ್ನ ಪಡ್ತಾ ಇದ್ದೇವೆ, ಶರೀರದ ಸುರಕ್ಷತೆಯ ಸಲುವಾಗಿ, ಶರೀರದ ಮಾನ ಪ್ರತಿಷ್ಠೆಯ ಸಲುವಾಗಿ. ಸುರಕ್ಷತೆಗಿಂತ ಮಾನ ಪ್ರತಿಷ್ಠಿದ್ದ ನಮ್ಮಲ್ಲೇ ಯಾವ ಒಂದು ಮಿಥ್ಯಾ ಮದ ಇದೆಯೋ ಆ ಮದದಿಂದ ನಮಗ ಮಿಥ್ಯಾತ್ವದ ಪೋಷಣೆ ನಿರಂತರ. ಶರೀರದ ಅಭಿಮಾನ ಏನ್ ಮಾಡೋದ್ರಿ? ಶರೀರಕ್ಕ ದೊಡ್ಡ ಸ್ಥಾನ ಏನ್ ಕೊಡೋದ್ರಿ? ಶರೀರಕ್ಕ ಇನ್ನೇನು ಹೇಳೋದ? ಮಾನಪತ್ರ ಏನ್ ಕೊಡೋದ್ರಿ? ಮಾನ ಇದು ಸ್ವಯಂ ಕಷಾಯ ಐತ್ರಿ. ಕಷಾಯ ಬಿಟ್ಟ ಕೊಟ್ಟ ಹೊರತ ಆತ್ಮ ತಿಳಿದು ಬರೋದಿಲ್ಲ. ಮಾನ ಕಷಾಯದ ಪೋಷಣೆ ಮಾನಪತ್ರ ಮನೆ ತುಂಬ ಎಲ್ಲ ಅಂಟಿಸಿದರೆ ಏನಾಗೋದು? ಧರ್ಮ ಯಾವ್ದಾಗುದ್ರಿ? ಹಾಗಾದರೆ ನಾವು ಈ ಹೊತ್ತ ಈ ಅಧ್ಯಾತ್ಮ ಲೋಕದೊಳಗ ಪ್ರವೇಶ ಮಾಡ್ತಾ ಇದ್ದೇವೆ. 16 ವರ್ಷದಿಂದ ಪ್ರವೇಶ ಮಾಡಿದ್ದೇವೆ, ಅನುಭವ ಮಾಡ್ತಾ ಇದ್ದೇವೆ ತತ್ವದ. ಆದ್ರೂ ಕೂಡ ನಿಜವಾಗಿ ನಮ್ಮನ್ನ ಯಾವ ಸ್ವರೂಪದಿಂದ ತಿಳ್ಕೊಂಡಿ? ಜೀವದ ಸ್ವರೂಪದಿಂದ ಸ್ವೀಕಾರ ಮಾಡಿದೇವೆಯೋ ಅಥವಾ ಶರೀರದ ರೂಪದೊಳಗೆ ಸ್ವೀಕಾರ? ಇದರದ ನಿರ್ಣಯ ಆಗೋದು ಅನಿವಾರ್ಯ ಇದೆ. ಈ ಮಾತಿನ ನಿರ್ಣಯ ಆಗದ ವಿನಃ ಧರ್ಮದ ಉತ್ಪತ್ತಿ ಆಗುತ್ತದೆ. ನೋಡ್ರಿ, ನಮ್ಮಲ್ಲೇ ಅನಾದಿ ಕಾಲದ ಅಜ್ಞಾನ ಇದೆ. ಈ ಅಜ್ಞಾನ ಪ್ರಾಪ್ತ ಪರ್ಯಾಯವನ್ನ ನಾನು ನನ್ನ ಸ್ವರೂಪ ಇದು ತಿಳ್ಕೊಂಡೆ. ಹಾಗಾದರೆ ಈ ಶರೀರದ ಅವಸ್ಥೆ ಏನಾಗ್ತಿದೆ ನಮಗೆಲ್ರಿಗೂ ಗೊತ್ತಿದೆ. ಇದ ಸ್ಮಶಾನದೊಳಗೆ ಹೋಗಿ ಒಂದು ಹಿಡಿ ಬೂದಿಯಾಗಿ ಬಿದ್ದು ಬಿಟ್ಟು, ಈ ಪ್ರಕಾರದ ಶರೀರದ ಅವಸ್ಥೆಯನ್ನು ನಾವು ಪ್ರತ್ಯಕ್ಷ ಕಂಡು ಕೂಡ ನನ್ನ ಶರೀರದ ಅವಸ್ಥೆ ಕೂಡ ಅದೇ ಆಗುತ್ತದೆ ಅನ್ನೋ ಶ್ರದ್ಧೆ ನಮ್ಮದೇ ಇಲ್ಲ. ಈ ಮಿಥ್ಯಾತ್ವ ಜಟಿಲವಾಗಿ ನಮ್ಮಲ್ಲೇ ಅಂಟಿಕೊಂಡು ಬಿಟ್ಟಿದೆ. ಅದರಲ್ಲೇ ಅಪೂರ್ವ ಸ್ನಿಗ್ಧತಾ ಇದೆ. ಆ ಸ್ನಿಗ್ಧತಾ ಹೋಗೋದು ಸಾಧ್ಯ ಇಲ್ಲ. ನಾವು ಕೈಗೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡ ನಂತರ ಅದನ್ನ ಕ್ಲೀನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗ್ತೈತಿ? ಎಷ್ಟೊಂದು ಸೋಪ ಎಲ್ಲ ಹಚ್ಚಿ ನೀರ್ ಹಾಕಿ ತೊಳಿಬೇಕಾಗ್ತದೆ. ಆದರೆ ಇಂಥ ಅನಂತ ಸ್ನಿಗ್ಧ ವಸ್ತುಗಳನ್ನ ನಿರಂತರ ಸ್ವೀಕಾರ ಮಾಡಿದಂಥ ನಾಲಿಗೆ ತೊಳಿಲಿಕ್ಕೆ ಏನ್ ಮಾಡ್ತೀರ? ಅದು ಎಷ್ಟು ವಸ್ತುಗಳಿಂದ ಸ್ನಿಗ್ಧತೆಯನ್ನ ಸ್ವೀಕಾರ ಮಾಡ್ತೀವಿ. ನಾಲಿಗೆಯಿಂದ ತೊಳತೀವ್ರಿ, ಏನ್ ಮಾಡಿದೀವ್ರಿ? ಅಂದ್ರೆ ನಾಲಿಗೆಯಲ್ಲೇ ಯಾವ ಒಂದು ವೃಕ್ಷತಾ ಗುಣ ಇದೆ, ಪರವಸ್ತುವಿನ ಮೂಲಕ ಯಾವ ಒಂದು ವೃಕ್ಷತಾ ಗುಣ ಇದೆ, ಅದೇ ಪ್ರಕಾರ ಜೀವ ದ್ರವ್ಯದ ಕೂಡ ಪ್ರಭು ಪರ ವಸ್ತುಗಳಿಂದ ಅತ್ಯಂತ ರೂಕ್ಷ ಯಾವುದನ್ನೂ ಸ್ವೀಕಾರ ಮಾಡುವುದಿಲ್ಲ, ಯಾವುದನ್ನೂ ಸ್ಪರ್ಶ ಮಾಡುವುದಿಲ್ಲ, ಅಂಡಕೊಳ್ಳು ಪ್ರಶ್ನಂತೂ ದೂರ. ಇದು ನಮ್ಮಲ್ಲೇನೇ ಇದೆ ರೀ, ದೃಷ್ಟಾಂತ ನಾಲ್ಕಿದೆ. ಆದರೆ ಆ ದೃಷ್ಟಾಂತದ ಉಪಯೋಗ ನಾವು ಮಾಡ್ಕೊಳ್ತೇವೆ. ಹೀಗೆ ಆತ್ಮ ಅನಾದಿ ಕಾಲದಿಂದ ಪರವಸ್ತುಗಳಿಂದ ಅತ್ಯಂತ ಅಲಿಪ್ತ, ಅಪೃಷ್ಟ ಮತ್ತ ವೃಕ್ಷದ.
ಆದರೆ ಆತನ ಆ ಸ್ವಭಾವವನ್ನು ನಾವು ತಿಳ್ಕೊಂಡು ಮತ್ತ ವರ್ತಮಾನದೊಳಗೆ ಶರೀರ ಅಂದ್ರೇನೆ ನಾನು, ಶರೀರ ಅಂದ್ರೇನೆ ನಾನು. ಇನ್ನೊಂದ್ಸಲ ಸರಿ 22, 23, 24ನೇ ಗಾಥ ಆಚಾರ್ಯ ಕುಂದು ಭಗವಂತರ ಅದ್ಭುತ ರಮ್ಯವಾಗಿ ನಿರ್ಮಾಣ ಮಾಡಿದರು. ಎಲ್ಲಿದೆ ಅದ ಪೂರ್ವ ರಂಗದೊಳಗನೆ ಇದೆ. ಧರ್ಮೇನು ಆರಂಭ ಇಲ್ಲ, ಪೂರ್ವ ರಂಗದೊಳಗನೆ ಇದೆ. ಈ ಧರ್ಮದ ಆರಂಭ ಹೇಗಾಗ್ತಿದೆ? ಸಮಯ ಸಾರದ ಪ್ರತಿಪಾದ್ಯ ವಿಷಯ ಏನ, ಇದನ್ನ ಶೇಡ್ವಾಳದೊಳಗೆ ಹೇಳೋದೈತ್ರಿ. ಮುಂದಿನ ವಾರ ಹೇಳ್ತಾರೆ. ಈಗ ಏನ್ ಹೇಳ್ತಾರು, ಪೇಜ್ ನಂಬರ್ 61 61ನೇ ಪುಟದ ಮೇಲೆ ಇದೆ. ಅತಃ ಅಪ್ರತಿಬುದ್ಧ ಬೋಧನಾಯ ವ್ಯವಸಾಯ ಕ್ರಿಯತೆ. ಅತಃ ಈಗ ಅಪ್ರತಿಬುದ್ಧ ಅಜ್ಞಾನಿ ಜೀವ, ಅಪ್ರತಿಬುದ್ಧ ಬೋಧನಾಯ ಅಜ್ಞಾನಿ ಜೀವಕ್ಕ ಬೋಧ ಮಾಡುವ ಸಲುವಾಗಿ ಏನ್ ಮಾಡ್ತಾರು? ವ್ಯವಸಾಯ ಕ್ರಿಯತೆ. ಇಲ್ಲಿದ ಪ್ರತಿಯೊಂದು ಶಬ್ದದ ಪ್ರಯೋಗ ನೋಡಿದ್ರಿ. ಆಚಾರ್ಯ ಅಮೃತಚಂದ್ರ ಶಬ್ದ ಪ್ರಯೋಗ ಇದೆ, ಉತ್ಥಾನಿಕೆ ಇದೆ. ಮುಂದೆ ಬರು ಗಾಥೆಯೊಳಗ ಏನಿದೆ ಅದರದ ದಿಗ್ದರ್ಶನ ಮಾಡ್ತಾರೆ. ಪ್ರಾರಂಭದಲ್ಲಿ ನಮ್ಮನ್ನ ಎಚ್ಚರ ಮಾಡ್ತಾರೆ. ಪ್ರತಿಯೊಂದು ಗಾಥೆಗೆ ಉತ್ಥಾನಿಕ ಬರ್ತದೆ. ಯಾವ ಪ್ರಕಾರ ಪ್ರತಿಯೊಂದು ಗ್ರಂಥದೊಳಗ ಪ್ರಸ್ತಾವನೆ, ಮುನ್ನುಡಿ, ಭೂಮಿಕೆ, ಪೀಠಿಕೆ ಇರ್ತಿದೆಯೋ ಅದೇ ಪ್ರಕಾರ ಪ್ರತಿಯೊಂದು ಗಾಥೆಗ ಇಲ್ಲಿ ಉತ್ಥಾನಿಕೆ. ಆ ಗಾಥೆಯೊಳಗ ಏನಿದೆ ಅನ್ನೋದನ್ನ ನಮ್ಮನ್ನ ಮೊದಲು ಜಾಗೃತಿ ಮಾಡ್ತಾರೆ. ಈ 3 ಗಾಥೆದೊಳಗೆ ಏನಿದೆ? ಅಥಃ ಅಪ್ರತಿಬುದ್ಧ ಅಜ್ಞಾನಿ, ಅತ್ಯಂತ ಅಜ್ಞಾನಿ. ಅತ್ಯಂತ ಅಜ್ಞಾನಿ ಯಾರಲ್ಲೇ ಮಿಥ್ಯಾತ್ವದ ವಿದ್ಯಮಾನತೆ ಇದೆಯೋ ಅವರಂಥ ಅಜ್ಞಾನಿ 3 ಲೋಕದೊಳಗೆ ಯಾರು ಇಲ್ಲ. ನಮ್ಗೆ ಆಘಾತ ಆಗ್ಬೋದು. ನಮ್ ಕಡೆ 10 ಡಿಗ್ರಿ ಅದಾವ, ಇರಬಹುದು ರೀ, ಅದಕ್ಕೇನ್ ಬೆಲೆ ಇಲ್ಲ. 10 ಡಿಗ್ರಿ ಇದ್ರೇನು ಕೂಡ ಆ ಡಿಗ್ರಿಗೆ ಅಂಶ ಮಾತ್ರ ಬೆಲೆ ಇಲ್ಲ. ಅದ್ಭುತ ಮಾತಿದೆ, ಚಿನವಾಣಿನ ಅದ್ಭುತ ಇದೆ. ಒಳಗ ಪ್ರವೇಶ ಮಾಡಿದ ನಂತರ ನಮ್ಗೆ ಏನಾಗ್ತೈತಿ? ಅತಃ ಅಪ್ರತಿಬುದ್ಧ ಬೋಧನಾಯ, ಆ ಅಜ್ಞಾನಿ ಜೀವಕ್ಕ ಬೋಧ ಮಾಡೋದ್ರಿ. ಬೋಧ ಮಾಡೋದು. ಬೋಧ ಇದು ಜ್ಞಾನ. ಬೋಧಿ ದುರ್ಲಭ. ಬೋಧ ಅರ್ಥಾತ್ ಜ್ಞಾನ ರೀ. ಅವನಿಗೆ ಅವನ ಸ್ವರೂಪದ ಜ್ಞಾನ ಮಾಡೋದು, ಮಾಡಿಸೋದು. ಶಬ್ದ ಪ್ರಯೋಗ ನೋಡೋದ್ರಿ. ಬೋಧನಾರ್ಥ ವ್ಯವಸಾಯ ಕ್ರಿಯತೆ, ಉದ್ಯಮ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಬೋಧ ಅವನಿಗೆ ಜ್ಞಾನ ಮಾಡಿಸಿಕೊಡೋ ಹಠ ಇಲ್ಲ. ಎಂತ ಆಚಾರ್ಯ ಭಗವಂತರ ಜಂಗಲ್ದೊಳಗ ಕೂತ ಪ್ರಪಂಚಕ್ಕನ ಅಮೃತದ ವೃಷ್ಟಿಯನ್ನೇ ಮಾಡುವಂತಹ ಆಚಾರ್ಯ ಅಮೃತಚಂದ್ರ ಇದು ಏನ್ ಹೇಳ್ತಾರೆ? ಅಥಃ ಈಗ ಅಪ್ರತಿಬುದ್ಧ ಅಜ್ಞಾನಿ ಜೀವಕ್ಕ ಬೋಧ ಅರ್ಥಾತ್ ಜ್ಞಾನ, ಬೋಧ ಮಾಡಿಸುವ ಸಲುವಾಗಿ ವ್ಯವಸಾಯ ಕ್ರಿಯತೆ. ವ್ಯವಸಾಯ ಅಂದ್ರೆ ಒಕ್ಕಲ್ತನ ಅಂದ್ರೆ ಆರಾಮ್ ಕೂಡ್ರೋದೈತೆ, ಅನ್ನೋದು ದುಡಿಯೋದೈತ್ರಿ. ಏನ್ ಮಾಡೋದಿ? ವ್ಯವಸಾಯ. ನಿಮ್ದು ಉದ್ಯೋಗ ಏನ? ವ್ಯವಸಾಯ. ವ್ಯವಸಾಯದ ಅರ್ಥ ಒಕ್ಕಲ್ತನ. ವ್ಯವಸಾಯದ ಅರ್ಥ ನಿರಂತರ ಪ್ರಯತ್ನಶೀಲ, ನಿರಂತರ ಪ್ರಯತ್ನ, ನಿರಂತರ ಉದ್ಯಮ. ಅಡಿಗೆ ಮನೆಯೊಳಗೆ ಹೆಣ್ಮಕ್ಳು ಏನ್ ಮಾಡ್ತಾರ್ರಿ? 24 ಗಂಟೆ ಕೈ ಖಾಲಿ ಇರುತ್ತೆ. ಅದೇ ಪ್ರಕಾರ ಇಲ್ಲಿ ವ್ಯವಸಾಯ ಕ್ರಿಯೆಗೆ ಉದ್ಯಮ ಪ್ರಯತ್ನ ಮಾಡಲಾಗುತ್ತಿದೆ. ನನ್ನ ಕಡೆಯಿಂದ ಎಷ್ಟು ಸಾಧ್ಯವಿದೆಯೋ ಅಷ್ಟು ಪ್ರಯತ್ನ. ಈ ಅಜ್ಞಾನಿ ಜೀವಕ್ಕ ತನ್ನ ಸ್ವರೂಪದ ಜ್ಞಾನ ಇಲ್ಲ, ಅದಕ್ಕ ಅವನ ಅಪರಾಧ ಅಲ್ಲ. ಆ ಜೀವದ ಸ್ವಯಂ ಅಪರಾಧ ಅಲ್ಲ. ಹಾಗಾದರೆ ಪ್ರಭು ಯಾರ್ದ ಅಪರಾಧ ಇದೆ?
ತನ್ನನ್ನ ತಿಳ್ಕೋದಿಕ್ಕೆ ಇಚ್ಛೆ ಮಾಡ್ಲಿಲ್ಲ, ಮೊದಲು ನಿನ್ನನ್ನ ನೀ ತಿಳ್ಕೋಪ ಅಂತ ಹೇಳಿ ಇಂದಿನವರೆಗೆ ಅವನಿಗೆ ಪ್ರಪಂಚದೊಳಗ ಅನಂತ ಭಾವದೊಳಗೆ ಯಾರೂ ಹೇಳಿಲ್ಲ. ಇವತ್ತು ನಿನ್ನೇನ್ ಮಾತಲ್ಲ, ಅನಂತ ಭಾವದೊಳಗೆ ಯಾರು ಹೇಳಿಲ್ಲ. ನಮಗೆ ಯಾರು ಹೇಳಿದಾರೆ? ಯಾರು ಹೇಳ್ತಾರೋ ಅವರ ಆಶ್ರಯ ಮಾಡ್ಲಿಲ್ಲ ನಾವು. ಸರ್ವಜ್ಞ ಭಗವಂತರ ಆಶ್ರಯ ಮಾಡ್ಲಿಲ್ಲ, ಭಾವಲಿಂಗಿ ಸಂತರ ಆಶ್ರಯ ಮಾಡ್ಲಿಲ್ಲ. ಮತ್ ನಮಗ ಆ ಮಾತು ಕೇಳಲಿಕ್ಕೆ ಎಲ್ಲಿಂದ ಸಿಕ್ಕುದು? ಮಹಾನ ಭಾಗ್ಯದಿಂದ ಚಕ್ರವರ್ತಿಗೆ ಎಷ್ಟು ಬೇಕೋ ಅಷ್ಟು ಪುಣ್ಯದ ಸಂಚಯ ಮಾಡಿದಂಥ ಜೀವನಿಗೆ ಮಾತ್ರ ವೀತರಾಗ ಸರ್ವಜ್ಞ ಪ್ರಭುಗಳ ಸತ್ಯ ಸ್ವರೂಪದ ಒಂದು ಅರ್ಥ ಮಾತು ಕೇಳಲಿಕ್ಕೆ. ಇಲ್ಲದಿದ್ದರೆ ಯಾವಾಗೂ ಅಸಂಭವ. ವಿಜಯ ಯಾವಾಗೂ ಕೇಳಕ್ ಸಿಗುದು, ಸಿಕ್ಕೇ ಇಲ್ಲ. ಇದು ವಸ್ತುಸ್ಥಿತಿ. ಈಗ 25 ವರ್ಷದ ಮುಂಚೆ ಕರ್ನಾಟಕದೊಳಗ ಸಮಯ ಸಾರದ ಹೆಸರು ಎಷ್ಟು ಜನ ಕೇಳಿದ್ದೀವಿ ನಾವು, ಎಷ್ಟು ಜನ ಕೇಳಿ. ಈಗ 60-70 ವರ್ಷದ ಹಿಂದೆ ಇಡೀ ಭಾರತದೊಳಗೆ ಸಮಯ ಸಾರದ ಹೆಸರು ಎಷ್ಟು ಜನ ಕೇಳಿದ್ರು? ಸಮಯ ಅಂದ್ರೆ ಆತ್ಮ, ಆತ್ಮನ ಸ್ವರೂಪವನ್ನ ಪ್ರತಿಬಿಂಬಿಸುವಂತಹ ಗ್ರಂಥದ ನಾಮ ಮಾತ್ರದ ಪರಿಚಯ ಇಲ್ಲ. ನಮ್ಗ ಆತ್ಮನ ಪರಿಚಯ. ಆತ್ಮ ಅಂದ್ರೆ ಒಂದು ವಸ್ತು ಇದೆ, ಅದು ಸ್ವಯಂ ನೀನೇ ಇದ್ದೀಯಪ್ಪ ಅಂತ ಹೇಳಿ ಹೇಳೋರು ಯಾರು? ಯಾರು ಸ್ವಯಂ ಆತ್ಮನ ಪ್ರಾಪ್ತಿ ಮಾಡ್ಕೊಂಡ, ಆತ್ಮನಲ್ಲೇ ನಿಮಗ್ನಿದ್ದ, ಆತ್ಮನ ಅತೀಂದ್ರಿಯ ಆನಂದವನ್ನ ನಿರಂತರ ಅನುಭವ ಮಾಡ್ತಾ ಇದ್ದಾರೋ ಆ ವ್ಯಕ್ತಿ ಮಾತ್ರ ಹೇಳೋದ್ ಸಾಧ್ಯತೆ ಇದೆ. ಯಾರ ಕಡೆ ಧನ ಇದಾವು ಅವ್ ಗಾಡಿ ಇಡ್ತಾರೆ. ದರಿದ್ರ ಮನುಷ್ಯ ಗಾಡಿ ಇಡವು, ಇಂಡಿಕಾ ಕಾರ್ ಇಲ್ಲಂದ್ರೆ ಹೇಗಿರ್ತಾರೆ? ಅದೇ ಪ್ರಕಾರ ವಾಸ್ತವಿಕವಾಗಿ ಇಲ್ಲಿ ಪರಿಚಯ ಮಾಡಿಕೊಡುವ ರೀತಿಯನ್ನು ನೋಡ್ಬೇಕು. ಮೊದಲ ನಾವು ಅಜ್ಞಾನಿ ಇದ್ದೇವೆ, ಇದರದ್ದು ಸ್ವೀಕಾರ ಆಗ್ಬೇಕು. ನಾನು ಸ್ವಯಂ ನನ್ನ ಸಲುವಾಗಿ ಅಜ್ಞಾನಿ ಇದೆ, ನನಗ ನನ್ನ ಸ್ವರೂಪದ ನಿಜವಾದ ಪರಿಚಯ ಇಲ್ಲ. ಇದ್ರೆ ಹೇಳ್ರಿ, ನನ್ನ ಸ್ವರೂಪದ ಪರಿಚಯ ಇತ್ತು, ನನ್ನಲ್ಲೇ ಇರುವಂತಹ ಒಂದು 50 ಕೋಟಿ ಧನದ ಬೆಲೆ ನನಗಿತ್ತು ಅಂತಂದ್ರೆ ಎಲ್ಲನೂ ಪ್ರಗಟ ಆಗ್ತಿದ್ರಿ. ನಿನ್ ಕಡೆ ಇದ್ರೆ ಒಂದು ಮನೆ ಕಟ್ಟು, ಒಂದು ಗಾಡಿ ತಗೋ ಅಂತ ಹೇಳಿ ಯಾರಿಗೆ ಯಾರು ಹೇಳ್ಬೇಕಾಗುದು? ಅದ್ ದುಡ್ಡ ಅದು ಕೂಡ್ರು ಕೊಡೋದನ್ನ ಇಲ್ಲ. ಅದೇ ಪ್ರಕಾರ ಜ್ಞಾನ ನನ್ನ ಹತ್ತಿರ ಇದ್ರೆ, ತನ್ನ ಹತ್ತಿರ ಇದ್ರೆ ಅದು ಇನ್ನೊಬ್ಬರಿಗೆ ಹೇಳ್ಬೇಕಲ್ಲ. ಈ ಜೀವ ಕೂಡ ದುಃಖಿ ಇದೆ ಜ್ಞಾನದಿಂದ ರಹಿತ ಇರುವುದಿಲ್ಲ. ಹೇಳ್ಬೇಕು, ಹೇಳ್ರಿ. ನನ್ನ ಜ್ಞಾನದೊಳಗೆ ಸ್ವಯಂ ವೃದ್ಧಿ ಆಗ್ತೈತಿ, ಕಮ್ಮಿ ಆಗುದಿಲ್ಲ. ಈ ಪ್ರಕಾರದ ವಿವೇಕ ಯಾರ ಜ್ಞಾನದೊಳಗಿದೆಯೋ ಅವರನ್ನ ವರ್ತಮಾನ ಕಾಲದೊಳಗ ಪರ್ಯಾಯದೊಳಗೆ ಮಾತ್ರ ಜ್ಞಾನಿ ಅನ್ಬೇಕ್ರಿ. ಧ್ರುವ ದ್ರವ್ಯದೊಳಗ ಜ್ಞಾನಿ ಇವತ್ತು ಲೋಕದೊಳಗೆ ಸಿಕ್ಕುವುದಿಲ್ಲ. ಚಿಂತೆ ಮಾಡುವ ಅವಶ್ಯಕತೆ. ಯಾರನ್ನೂ ನೋಡ್ರಿ, ನಾವು ಲೋಕದೊಳಗೆ ಯಾವುದೇ ಸಂತ ಮಹಾಪುರುಷರನ್ನ ನೋಡ್ರೇನು ಕೂಡ ಪ್ರತಿಯೊಂದು ಜೀವಕ್ಕೆ ನಾವು ಕಣ್ಣು ಬಿಟ್ಟು ನೋಡಿದ ನಂತರ ಪ್ರತಿಯೊಂದು ಸಂತ ಪುರುಷರ, ಜ್ಞಾನಿ ಪುರುಷರಿಗೆ, ಪಂಡಿತ ಪುರುಷರಿಗೆ ಶರೀರದ ದೃಷ್ಟಿ ಬಿಟ್ಟು ಹೋಗ್ಲಿಲ್ಲ. ಆಹಾರದ ಸಮಯ ಶರೀರದ ದೃಷ್ಟಿ ಬಿಟ್ಟು ಆದವ್ರು ನಗರದಾಗ ಇರೋದನ್ನ ಸಾಧ್ಯ. ಇದು ವಸ್ತುವಿನ ಸ್ವರೂಪ ಇದೆ. ಅದರ ಸಲುವಾಗಿ ಇಲ್ಲಿ ಏನ್ ಹೇಳ್ತಾರು? ಅಥಃ ಈಗ ಅಪ್ರತಿಬುದ್ಧ ಅಜ್ಞಾನಿ, ಅತಿಶಯ ಅಜ್ಞಾನಿ, ಅಪ್ರತಿಬುದ್ಧ ಬೋಧನಾಯ ಅಂದ್ರೆ ಆ ಬುದ್ಧ ಯಾವ ಅಜ್ಞಾನಿ ಇದನು, ಆ ಅಜ್ಞಾನಿನಲ್ಲೇದು ಒಂದು ತೆಗೆದು ಹಾಕುವುದಿದ್ರಿ, ಅರ್ಥಾತ್ ಅವನನ್ನ ಜ್ಞಾನಿ ಮಾಡೋದಿದ್ರಿ. ಬೋಧನಾಯ ಅರ್ಥಾತ್ ಜ್ಞಾನ ಮಾಡಿಸಿಕೊಡುವ ಸಲುವಾಗಿ ವ್ಯವಸಾಯ ಕ್ರಿಯತೆ.
ಉದ್ಯಮವನ್ನ ಪ್ರಯತ್ನವನ್ನ ಮಾಡ್ತಾರೆ. ಈ ಪೂರಾ ಮೂರು ಗಾಥೆ ಗಾಥಾರ್ಥ, ಟೀಕೆ, ಟೀಕಾರ್ಥ, ಸಂಸ್ಕೃತ ಸಹಿತ ಓದುತ್ತಾರೆ. ಆಮೇಲೆ ಕೊನೆಗೆ ಭಾವಾರ್ಥ ರೀ. ಈಗ ನಮಗ ಇದನ್ನೆಲ್ಲಾ ಓದಿ ಹೇಳೋದು ಪ್ರಯೋಜನ ಇಲ್ಲ ರೀ. ನಮಗ ಈಗ ನಾವಂದ್ರೆ ಶರೀರ ಅಂದ್ರೆ ನಾನಂದ್ರೆ ಶರೀರ, ನಿರಂತರ ಶರೀರದ ದೃಷ್ಟಿ ಇರುವಂಥ ಅಪ್ರತಿಬುದ್ಧಿ, ನಿರಂತರ ಸ್ವಪ್ನದೊಳಗ ಕೂಡ ಏನೋ ಕಚ್ಚಿದ ಹಾಗೆ ಆಯ್ತು. ಗಾಢ ನಿದ್ರೆಯೊಳಗೆ ಏನ್ ಕಚ್ತಿದೆ ರೀ? ದೃಷ್ಟಿ ನಿರಂತರ ದೇಹದನ ಇದೆ, ಕಚ್ಚದೇನೈತಿ? ದೃಷ್ಟಿ ನಿರಂತರ ದೇಹದಿರುವುದರಿಂದ ದೇಹದ ಕಡೆ ಸಂಪೂರ್ಣ ದೃಷ್ಟಿ ಅದೇ ಕೇಂದ್ರಿತ. ಇದನ್ನು ಯಾರ್ಯಾರು ಕಲಿಸಿಕೊಡಬೇಕಾಗಿಲ್ಲ. ಪ್ರತಿಯೊಬ್ಬರಿಗೆ ನಾವು ಬಟನ್ ಹಾಕುವ ಎಳೆದೊಳಗ ಅದ್ರೊಳಗ ಒಂದ್ ಸ್ವಲ್ಪ ಲೂಸ್ ಕನೆಕ್ಷನ್ ಆಗಿತ್ತು, ಶಾಕ್ ಕೊಡ್ತಿತ್ತು. ಒಂದ್ಮೇಲೆ ಮನುಷ್ಯ ಕೂಗತಾನೋ ಅಥವಾ ಬರೇ ಬಟನ್ ಬೆರಳು ತಕ್ಕೋತಾನ, ನೇಮದಿಂದ ಕೂಗ್ತಾರೆ. ಕಾರಣ ಏನ್ರಿ? ನನಗೆ ಶಾಕ್ ಹೊಡೆಯಿತು, ನಾನ್ ಸತ್ತು ಹೋಗ್ತೇನೆ. ಅರ್ಥಾತ್ ಸಾಯೋದ ಶರೀರ ನಾನ್. ಈ ದೃಷ್ಟಿ ನಿರಂತರ ಇರುವುದರಿಂದ ಪ್ರಭು ಧರ್ಮದ ಉತ್ಪತ್ತಿ ಆಗೋದ ನನ್ನ ದೃಷ್ಟಿಯೊಳಗಲ್ಲ, ಆಚಾರ್ಯ ಭಗವಂತರ ದೃಷ್ಟಿಯೊಳಗ ಅಸಂಭವ. ಅದೇ ಮಾತನ್ನ 63ನೇ ಪೇಜದೊಳಗ ಟೀಕೆದೊಳಗ ಅಂದ್ರೆ ಕೆಳಗಿಂದ ಭಾವಾರ್ಥ ಬಿಡೋದ್ರಿ, ಕೆಳಗಿನ ಭಾವಾರ್ಥ ಬಿಟ್ಟು 2ನೇ ಪ್ಯಾರ ತಗೊಳ್ಳೋದ್ರಿ ಮಧ್ಯದೊಳಗೆ. ಈಗೇನ್ ಹೇಳ್ತಾರು, ಹೀಗೆ 6ನೇ ಲೈನ್ ಅದ್ಮೇಲ್ರಿ ಕೆಳಗಡೆ ಇದ್ದ 6ನೇ ಲೈನ್ ಇದೆ. ಹೀಗೆ ನಿತ್ಯ ಉಪಯೋಗ ಲಕ್ಷಣವುಳ್ಳ ಜೀವದ್ರವ್ಯವು, ನಿತ್ಯ ಉಪಯೋಗ ಲಕ್ಷಣವುಳ್ಳ ಜೀವದ್ರವ್ಯವು. ಉಪಯೋಗ ಅಂದ್ರೆ ಏನು? ನಿರಂತರ ಚೈತನ್ಯದ ಅನುಸಾರವಾಗಿ ಯಾವುದ ಪರಿಣಮನ ಆಗ್ತಾ ಇದೆಯೋ ಅದಕ್ಕೂ ಉಪಯೋಗ ಅಂತಾರ್ರಿ. ಚೈತನ್ಯದ ಅನುಸಾರ ಪ್ರತಿಯೊಂದ ಪರ್ಯಾಯದೊಳಗ ಚೈತನ್ಯದ ಪ್ರಸಾರ ಆಗ್ಬೇಕ್ರಿ, ಆತ್ಮನ ಪ್ರಸಾರ ಆಗ್ಬೇಕ್ರಿ. ಚೈತನ್ಯಾನುಸಾರಿ ಯಾವ ಪರಿಣಮನ ಇದೆಯೋ ಅದಕ್ಕೆ ಉಪಯೋಗ ಅಂತಾರ್ರಿ. ನಿರಂತರ ಉಪಯೋಗ ಲಕ್ಷಣ. ಆತ್ಮ ಎಂಥವಿದ್ದಾನು? ಉಪಯೋಗ ಲಕ್ಷಣ. ತನ್ನ ಅನಂತ ಗುಣ ಮತ್ತು ಅನಂತ ಗುಣದ ಪರ್ಯಾಯ ರೂಪದಿಂದ ನಿರಂತರ ಪರಿಣಮಿತ ಆಗ್ತಾ ಇದ್ದಾನೆ. ಯಾವ ಜೀವ ದ್ರವ್ಯ ಹೇಳ್ತೀವಿ ನಾವಿದು ಮೋಕ್ಷ ಶಾಸ್ತ್ರ. ಆ ಜೀವ ದ್ರವ್ಯ ನಿರಂತರ ಅನಂತ ಗುಣ ರೂಪದಿಂದ ಪ್ರತಿ ಸಮಯ ಪರಿಣಮನ ಆಗ್ತಾ ಇದೆ. ಅರ್ಥಾತ್ ಅನಂತ ಗುಣದ ಸಮಯಕ್ಕ ಅನಂತ ಪರ್ಯಾಯ ಬರ್ತಾ ಇದೆ. ಇದು ಆತ್ಮನ ಸ್ವರೂಪ ಇದೆ, ಆತ್ಮನ ಲಕ್ಷಣ ಇದೆ, ಇದರೊಳಗ ಆತ್ಮನ ಅಸ್ತಿತ್ವ ಇದೆ. ಇದು ಒಂದನ್ನ ಹೊರತುಪಡಿಸಿ 3 ಲೋಕದೊಳಗ ಆತ್ಮನ ಅಸ್ತಿತ್ವ ಯಾವುದರಲ್ಲಿಯೂ ಇಲ್ಲ. ಚೈತನ್ಯದ ಅನುಸಾರ ಪರಿಣಮನ. ಎಂಥ ಮಾತು! ಚೈತನ್ಯ ಸ್ವರೂಪಿ ಚೈತನ್ಯ ಬಿಂಬ ನಿಜ ಭಗವಾನ್ ಆತ್ಮ ಇದ್ದ. ಆ ಚೈತನ್ಯದ ಅನುಸಾರ ಯಾವ್ದು ನಿರಂತರ ಪರಿಣಮನ ಅರ್ಥಾತ್ ಪರ್ಯಾಯ ಹೊರಡುತ್ತ ಇವೆಯೋ ಆ ಪರ್ಯಾಯ, ಆ ಪರಿಣಮನ ಹೇಳ್ತಿದೆ ನನ್ನ ಹಿಂದೆ ಚೈತನ್ಯ ಬಿಂಬ ವಿದ್ಯಮಾನ ಇದೆ. ಆ ಚೈತನ್ಯ ಬಿಂಬದಿಂದನೇ ನನ್ನ ಕಾರ್ಯ ಇದೆ, ನನ್ನ ಜೀವಕ್ಕೆ ಇದೆ. ಶರೀರದ ಜೀವಂತ ಅದ 10 ಪ್ರಾಣಗಳಿಂದ ಶರೀರ ಬದುಕ್ತಿದೆ. ಭಗವಾನ್ ಆತ್ಮ ಜೀವತ್ವ ಶಕ್ತಿಯಿಂದ ಬದುಕ್ತಾನೆ. ಜೀವತ್ವ ನಾಮದ ಶಕ್ತಿ ಇದೆ, ಆ ಶಕ್ತಿಯಿಂದ ಬದುಕ್ತಾನೆ. ಆಯುಷ್ಯದಿಂದ, ಶ್ವಾಸೋಚ್ಛ್ವಾಸದಿಂದ ಭಗವಾನ್ ಆತ್ಮನ ಅಸ್ತಿತ್ವ ಇಲ್ಲ. ಈ ಮಾತನ್ನ ನಾವು ತಿಳ್ಕೊಂಡ್ವಿ ಅಂದ್ರೆ
ಜ್ಞಾನದೊಳಗೆ ಸ್ವೀಕಾರ ಮಾಡಿದ ನಂತರ ಪುನಃ ನಮ್ಮಲ್ಲೇ ಮಿಥ್ಯಾತ್ವದ ಪ್ರವೇಶ ಆಗುವುದು. ಆತ್ಮ ಹೇಗಿದ್ದಾನೆ? ಆತ್ಮ ಜ್ಞಾನ ಸ್ವರೂಪ ಇದ್ದಾನೆ. ನಿತ್ಯ ಉಪಯೋಗ ಲಕ್ಷಣ, ಅವನ ಲಕ್ಷಣೇನೆ, ಈ ವ್ಯಕ್ತಿಯ ಲಕ್ಷಣೇನೆ, ಈ ವಸ್ತುವಿನ ಲಕ್ಷಣೇನೆ. ಅದೇ ಪ್ರಕಾರ ಆತ್ಮನ ಲಕ್ಷಣ, ಆತ್ಮನ ಚಿಹ್ನ, ಆತ್ಮನ ಬಾಹ್ಯ ಗುರುತ ಏನಿದೆ? ನಿತ್ಯ ಉಪಯೋಗ. ನಿರಂತರ ಚೈತನ್ಯ ಸ್ವರೂಪದಿಂದ ಪರಿಣಮನ ಮಾಡುತ್ತಿರುವಂತಹ ಯಾವ ಚೈತನ್ಯ ಪಿಂಡಿದೆಯೋ, ಭಗವಾನ್ ಆತ್ಮ ಇದ್ದಾನೋ, ಅವನು ನಿತ್ಯ ಉಪಯೋಗ ಲಕ್ಷಣ. ಈ ಮಾತಿನ ಸ್ವೀಕಾರ ನಮ್ಮ ಜ್ಞಾನದೊಳಗಾಗ್ಬೇಕ್ರಿ. ಜ್ಞಾನದೊಳಗಿಂದ ಯಾವಾಗೂ ಹೋಗ್ಬಾರ್ದ್ರಿ. ಉಪಯೋಗ ಅಂದ್ರೆ ಏನ? ಹೀಗೆ ಕೇಳಿದ ನಂತರ ಅಂತರಂಗದೊಳಗ ಅದ ಅನುಭೂತಿದಿಂದ ಎದ್ದು ಬರ್ಬೇಕ್ರಿ. ಆತ್ಮನ ಅನುಭೂತಿದಿಂದಲ್ಲ, ನಮ್ದು ಕೃತ್ರಿಮ ವಿದ್ಯಮಾನ ಯಾವ ಜ್ಞಾನ ಇದೆಯೋ ಆ ಜ್ಞಾನದ ಅನುಭೂತಿಯಿಂದ ನಮಗೆ ತಿಳಿದ್ಬೇಕು. ಚೈತನ್ಯದ ಅನುಸಾರ ಯಾವುದೇ ನಿರಂತರ ಪರಿಣಮನ ಮಾಡ್ತಾ ಇದೆಯೋ ಅದು ಉಪಯೋಗ ಇದೆ. ಆ ಉಪಯೋಗದ ಪ್ರಭು ಯಾರ? ಅವ ಭಗವಾನ. ಆಮೇಲೆ ಇದೇನ್ ಹೇಳ್ತಾರು? ನಿತ್ಯ ಉಪಯೋಗ ಲಕ್ಷಣ ಉಳ್ಳ ಜೀವ ಇದು ದ್ರವ್ಯ ಐತ್ರಿ. ಜೀವ ಇದು ದ್ರವ್ಯ ಇದೆ. ದ್ರವ್ಯ ಅಂದ್ರೆ ನಿರಂತರ ಪರಿಣಮನ ಮಾಡ್ತಾ ಇದೆ, ನಿರಂತರ ಪರಿಣಮನ ಮಾಡ್ತಾ ಇದೆ, ನಿರಂತರ ಉತ್ಪಾದ ವ್ಯಯ ರೂಪದಿಂದಿದೆ. ಆದರೆ ಆ ನಿರಂತರ ಉತ್ಪಾದ ವ್ಯಯದೊಳಗ ಏಕೀಭೂತಾಗಿ ವ್ಯಯ ಆಗಿ ಹೋಗುದಿಲ್ಲ, ಮತ್ತೆ ಉತ್ಪಾದ ಹಾಗೆ ಉತ್ಪಾದ ಆಗಿ ಹೋಗುದಿಲ್ಲ. ಎರಡೂ ತರದ ವ್ಯಯ ಉತ್ಪಾದ ಆಗ್ತಾ ಇದ್ರೂ ಕೂಡ ಜೀವ ದ್ರವ್ಯ ಧ್ರುವ ರೂಪದಿಂದ ನಿತ್ಯ ಶಾಶ್ವತ. ಸತ್ತಾರೂಪದಿಂದ ಮೂರು ಲೋಕದೊಳಗೆ ಮೂರು ಕಾಲದೊಳಗೆ ಯಾವಾಗೂ ಇರುವಂತಹ ದ್ರವ್ಯ ಸಹ ಆರದೊಳಗೆ. ಆ ಆರ ದ್ರವ್ಯದೊಳಗ ಜೀವ ದ್ರವ್ಯ ಮೊದಲನೇ ಮಾಡ. ಜೀವ ದ್ರವ್ಯ ಇಲ್ಲದೆ ಹೋದರೆ ಆರು ದ್ರವ್ಯ ಇವೆ ಅಂತ ಹೇಳಿ ತಿಳ್ಕೊಳ್ಳವ್ರೆ. ಯಾವ ಜ್ಞಾನದಿಂದ ಯುಕ್ತ ಚೈತನ್ಯದಿಂದ ಯುಕ್ತ ಯಾವ ಜೀವ ದ್ರವ್ಯ ಇದೆಯೋ ಆ ಜೀವ ದ್ರವ್ಯದ ವಿದ್ಯಮಾನತೆಯಿಂದ ಮೂರು ಲೋಕ ಇದೆ. ನಾ ಅಜೀವ ದ್ರವ್ಯ ಇದ್ದೇನೆ, ಜಡ ಇದ್ದೇನೆ, ನನ್ನಲ್ಲೇ ಜ್ಞಾನ ಇಲ್ಲ ಅಂದ್ರೆ ನಿನಗೆ ಲೋಕದ ವಿದ್ಯಮಾನತೆ ಎಷ್ಟಿದೆ? ಎಷ್ಟು ಪರಿಚಯ ಇದೆ? ಏನೂ ಇಲ್ಲ. ಅದರ ಸಲುವಾಗಿ ಇಲ್ಲಿ ಏನ್ ಹೇಳ್ತಾರು? ನಿತ್ಯ ಉಪಯೋಗ ಲಕ್ಷಣ ಉಳ್ಳ ಜೀವ ದ್ರವ್ಯವು, ನಿತ್ಯ ಉಪಯೋಗ ಲಕ್ಷಣ ಉಳ್ಳ ಜೀವ ದ್ರವ್ಯವು. ಮೋಕ್ಷಶಾಸ್ತ್ರದೊಳಗೂ ಜೀವ ದ್ರವ್ಯದ ಮಾತನ್ನ ಮೊದಲು ಬಂದದ್ದೈತಿ. ಜೀವ ದ್ರವ್ಯವು ಏನ್ ಹೇಳ್ತಾನು? ಉದ್ಗಲ ದ್ರವ್ಯವಾಗುತ್ತಿರುವುದು ಕಂಡು ಇಲ್ಲ. ಏನ್ ಮಾತು ಹೇಳ್ತಾರೆ? ಈ ಜೀವ ದ್ರವ್ಯ ಜಡ ರೂಪದಿಂದ ಆಗ್ತಾ ಇರೋದು ಕಂಡು ಬರುತ್ತೆ. ನಿಮ್ಗೆ ಕಂಡು ಬರ್ತಿದ್ದೇನ? ಕೇಳ್ತಾರೆ ಆಚಾರ್ಯ ಮೃಚನ್, ತಮಗೇನಾದರೂ ಈ ಶರೀರ ಜೀವ ದ್ರವ್ಯ ಆಗಿ ಪರಿವರ್ತನ ಆಗ್ತಾ ಇರೋದು ಕಂಡು ಬರ್ತಿದೆಯಲ್ಲ? ಇಲ್ಲಿ ಕಂಡು ಬರುವುದಿಲ್ಲ, ಅರ್ಥಾತ್ ಅನುಭವದೊಳಗೆ ಬರುವುದಿಲ್ಲ. ಇದು ಭಾವಲಿಂಗಿ ಸಂತರ ಮಾತು. ಕಂಡು ಬರುವುದಿಲ್ಲ, ದೃಷ್ಟಿಗೋಚರ ಆಗುವುದಿಲ್ಲ ಈ ಮಾತಲ್ಲ. ಅನುಭವ ಗೋಚರ, ಜ್ಞಾನ ಗೋಚರ ಇಲ್ಲ. ಭಾವಲಿಂಗಿ ಸಂತರ ಮಿಥ್ಯಾದೃಷ್ಟಿ ಜೀವಗಳಲ್ಲೇ ಎಷ್ಟು ಅಂತರ? ಪೂರ್ವ ಪಶ್ಚಿಮದಷ್ಟು ಅಂತಾರೆ. ಹೇಳ್ತಾರೆ ಇದೇನು ಹೇಳ್ತಾರು? ಉದ್ಗಲ ದ್ರವ್ಯವಾಗುತ್ತಿರುವುದು ಕಂಡು ಬರುವುದಿಲ್ಲ ಮತ್ತು ನಿತ್ಯ ಉಪಯೋಗ ಜಡ ಲಕ್ಷಣವುಳ್ಳ ಉದ್ಗಲ ದ್ರವ್ಯವು ಜೀವ ದ್ರವ್ಯವಾಗುತ್ತಿರುವುದು ನೋಡಲಿಕ್ಕೆ ಸಿಕ್ಕುವುದಿಲ್ಲ. ಯಾವ ಒಂದು ಸತ್ತ ನಂತರ ಶರೀರ ಇರ್ತೀರಿ, ಅದು ಎಂದಾದರೂ ಜೀವಾಗಿದೆ. ಈಗ 400-500 ವರ್ಷದ್ದು ಶವಗಳನ್ನೇ ಇಟ್ಟಿದ್ದಾರೆ ಗೋವಾದ ಒಳಗಾದ. ಅವೇನ್ ಜೀವತ್ತು ಪ್ರಾಪ್ತ ಆಗಿದೆ? ಹೌದಾ? 1,000 ವರ್ಷದ ಹಿಂದ, 2,000 ವರ್ಷದ ಹಿಂದ, 10,000, 10 ಕರೋಡ, 10 ಅಂದ್ರೆ ಅದು ಕೋಟಾಕೋಟಿ
ಅನಂತ ಭವದ ಮೊದಲು ಯಾವ ಸರ್ವಜ್ಞ ಪ್ರಭುಗಳು ಹೇಳಿದಾರೋ ಆ ವಸ್ತುವಿನಲ್ಲಿ ಇಂದಿನವರೆಗೆ ಯಾವುದೇ ಪ್ರಕಾರದ ನ್ಯೂನಾಧಿಕತೆ ಕಂಡು, ಯಾವ ಶವ ಇಂದಿನವರೆಗೆ ಜೀವ ಆಗುದಿಲ್ಲ, ಯಾವ ಜೀವ ಇಂದಿನವರೆಗೆ ಶವ ಆಗುದಿಲ್ಲ. ಈ ಶವದ ಜೊತೆ ಆತ್ಮ ಸುಟ್ಟು ಹೋಗ್ತಾನೇನ್ರಿ? ಈ ಎರಡು ಮಾತನ್ನ ಇಲ್ಲಿ ಆಚಾರ್ಯ ಭಗವಂತರ ಮೂಲಭೂತವಾಗಿ ಹೇಳ್ತಾ ಇದ್ದಾರೆ. ನಿತ್ಯ ಉಪಯೋಗ ಲಕ್ಷಣವುಳ್ಳ ಜೀವ ದ್ರವ್ಯವು ಪುದ್ಗಲ ದ್ರವ್ಯವಾಗುತ್ತಿರುವುದು ಕಂಡು ಬರುವುದಿಲ್ಲ. ಮತ್ತೆ ನಿತ್ಯ ಜಡ ಸ್ವರೂಪ ಇರುವಂತಹ ಪುದ್ಗಲ ದ್ರವ್ಯ ಜೀವ ದ್ರವ್ಯ ರೂಪದಿಂದ ಆಗುತ್ತಿರುವುದು ಕಂಡು. ಈ ಎರಡರೊಳಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ದೃಷ್ಟಿಯಿಂದ ಸಿದ್ಧವಾಗಿದೆ. ಈ ಎರಡು ರೂಪದಿಂದ ನಾವು ವಿಚಾರ ಮಾಡಿ ನೋಡಿದ ನಂತರ ಈ ಹೊತ್ತಲ್ಲ ಮತ್ತೆ 10 ದಿವಸಲೇ 10 ವರ್ಷಲೇ 10 ಭವಲೇ ನಿರ್ಣಯ ಮಾಡಿ ನೋಡೋಣ. ಆಗ್ಬಹುದೇನ್ರಿ? ಜೀವದ್ರವಿ ಎಂದೂ ಜಡ ರೂಪ ಆಗ್ಲಿಲ್ಲ. ಸಿದ್ಧ ಭಗವಂತರೆಲ್ಲ ಕೆಳಗೆ ಬೀಳ್ಬೇಕಾಗ್ತಿತ್ತು ಜಡ ಆದ್ರೆ. ಮತ್ತು ಸ್ಮಶಾನದೊಳಗಿನ ಗೋವಾದೊಳಗೆ ಇರುವಂತಹ ಶವಪೆಟ್ಟಿಗೆ ಒಳಗಿನ ಶವ ಎಲ್ಲ ಮೇಲೆ ಹೋಗ್ಬೇಕಾಗ್ತಿತ್ತು. ಹಾಗೆ ಅಸಂಭವ ಇದೆ. ಏನ್ ಹೇಳ್ತಾರೆ ಸಿದ್ಧಾಂತ? ನಿತ್ಯ ಉಪಯೋಗ ನಿತ್ಯ ಅನುಪಯೋಗ ಜಡಲಕ್ಷಣವುಳ್ಳ ಜೀವ ದ್ರವ್ಯವು ಉದ್ಗಲ ದ್ರವ್ಯವು ಜೀವ ದ್ರವ್ಯವಾಗುತ್ತಿರುವುದು ನೋಡಲಿಕ್ಕೆ ಸಿಗುವುದಿಲ್ಲ. ಮತ್ತು ಜಡ ಬೆಳಕು ಮತ್ತು ಕತ್ತಲೆ ಒಂದೇ ಸ್ಥಾನದೊಳಗ ಅಂಧಕಾರ ಮತ್ತು ಪ್ರಕಾಶ ಯಾರು ತೆಗೆದು ತೋರಿಸ್ತಿದ್ರು? ಅಂಧಕಾರ ಮತ್ತು ಪ್ರಕಾಶ ಎರಡೂ ಕೈಯೊಳಗ ಕೈ ಹಾಕಿ ಮೈತ್ರಿಯಿಂದ ಜೀವನ ಮಾಡ್ತಾ ಇದೀವಿ. ಈಗ ನೋಡ್ಲಿಕ್ಕೆ ಸಿಕ್ಕಬಹುದು. ಅಂಧಕಾರ ಮತ್ತು ಪ್ರಕಾಶ, ಈ ಶರೀರ ಮತ್ತು ಜೀವ ದ್ರವ್ಯದ ಸಂಬಂಧ ಹೇಗಿದೆ? ಹಾಗಿದೆ. ಅಂಧಕಾರ ಮತ್ತು ಪ್ರಕಾಶದ ಸಮಾನಿಲ್ಲ. ಅಂಧಕಾರ ಪ್ರಕಾಶದೊಳಗೆ ಒಂದು ವೇಳೆ ಏನಾದರೂ ನ್ಯೂನಾಧಿಕತೆ ಆಗಬಹುದು. ಆದರೆ ಈ ಜಡ ಮತ್ತು ಪುದ್ಗಲದೊಳಗ ಅನಂತ ಕಾಲ ಕಳೆದ್ರೇನು ಅನಂತ ಸರ್ವಜ್ಞ ಭಗವಂತರ ಅದನ್ನ ಪರಿವರ್ತನೆ ಮಾಡ್ಲಿಕ್ಕೆ ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೂ ಕೂಡ ಎಂದೂ ಜಡ ಇದ್ದದ್ದು ಚೈತನ್ಯ ಆಗುವುದಿಲ್ಲ, ಚೈತನ್ಯ ಇದ್ದದ್ದು ಜಡ. ಆದದ್ದ ಉದಾಹರಣೆ ಸಿದ್ಧಾಂತ ಆಗಮದೊಳಗೆ ಇದೆ ನೋಡ್ಲಿಕ್ಕೆ. ಅದರ ಸಲುವಾಗಿ ಏನ್ ಹೇಳ್ತಾರು? ಬೆಳಕು ಕತ್ತಲೆಗಳಂತೆ ಉಪಯೋಗ ಮತ್ತು ಅನುಪಯೋಗಗಳು ಕೂಡಿ ಇರುವಲ್ಲಿ ವಿರೋಧವಿದೆ. ಜಡ ಮತ್ತು ಚೇತನವಂತೂ ಒಂದಾಗುವ ಸಾಧ್ಯತೆ ಇಲ್ಲ. ಜಡ ಮತ್ತು ಚೇತನವಂತೂ ಒಂದಾಗುವ ಸಾಧ್ಯತೆ ಇಲ್ಲ. ಈಗ ಒಂದಾಗಿದಾವ ಇಲ್ರಿ. ಈಗ ದೇಹದೊಳಗೆ ಜೀವ ಮತ್ತು ದೇಹ ಎರಡು ಏಕರೂಪದಿಂದ ಇದೆ ಅಥವಾ ಇಲ್ಲದೆ? ಏನಿದೆ? ಇದೆ. ಧೈರ್ಯ ಇಲ್ಲ ರೀ, ಇಲ್ಲ ಅನ್ಲಿಕ್ಕೆ. ಸತ್ ಹೋಗೋದಿಲ್ರಿ ನಾವು. ಜಡ ಮತ್ತು ಚೇತನ, ಜೀವ ಮತ್ತು ಶರೀರ ಏಕರೂಪ ಎಂದೂ ಆಗಲಿಲ್ಲ, ಆಗೂ ಸಾಧ್ಯತಾ ಇಲ್ಲ ಪ್ರಭು. ಅರ್ಹಂತ ಪರಮೇಷ್ಟಿದ್ದ ನಿಖಲ ಪರಮಾತ್ಮ ಆಗು ವೇಳೆಯದೊಳಗ ಆ ಪರಮ ಔದಾರಿಗೆ ಶರೀರ ಕೂಡ ಇಲ್ಲೇ ಬಿದ್ದು ಬಿಟ್ಟಿದ್ರೆ ನಮ್ಮಂಥ ಯಾವ ತುಚ್ಛ ಮಹಿಮಾವಂತದು. ನಮ್ಮ ಶರೀರ ಎಲ್ಲ ಕರ್ಪೂರದ ಹಾಗೆ ಹಾರಿ ಹೋಗುತ್ತೆ. ಅಸಂಭವ. ಜಡ ಅದ ಜಡ ಸ್ವರೂಪವನ್ನು ಎಂದೂ ಬಿಡಲಿಲ್ಲ. ಚೈತನ್ಯ ತನ್ನ ಚೈತನ್ಯ ಸ್ವರೂಪವನ್ನು ಎಂದೂ ಬಿಡಲಿಲ್ಲ ಅಂತ ಹೇಳಿ ವಿಶ್ವ ಇದೆ. ಎರಡೂ ಕಲಬೆರಿಕೆ ಅದು ಅಂದ್ರೆ ವಿಶ್ವದ ರಚನೆನ ಭ್ರಷ್ಟ ಆಯ್ತು, ಕೆಟ್ಟ ಹೋಗ್ತಿತ್ತು. ಅದರ ಸಲುವಾಗಿ ಇದೇನ್ ಮುಂದೆ ಹೇಳ್ತಾರೋ ಇದ್ರ ಕಣ್ಣು ಬಿಟ್ಟು ನೋಡ್ಬೇಕು, ಹೃದಯ ತೆಗೆದು ತಿಳ್ಕೊಡಿಲ್ಲ. ಹೇಳಿದ್ರೆ ಏನ್ ಹೇಳ್ತಾರೆ? ಜಡ ಮತ್ತು ಚೇತನಗಳೆಂದೂ ಒಂದಾಗುವ ಸಾಧ್ಯತೆ ಇದೆ. ದೃಷ್ಟಾಂತರ ಪೂರ್ವಕ್ಕೆ ಈ ಪೂರ 3 ಗಾಥೆ ಓದೋದ್ರೆ
ಓದಿದ ನಂತರ ಯಾವುದೇ ತಿಳಿದಿಲ್ಲ ಅದು ತನ್ಕಿಂತ ಹೆಚ್ಚು ತಿಳಿದವ್ರು ಹತ್ತರ ಹೋಗಿ ವಿಚಾರ ಮಾಡುದ್ರಿ. ಬರೀ ಇಷ್ಟಕ್ಕ ಬಿಟ್ರೆ ನಮ್ಮ ಜ್ಞಾನದ ನಿರ್ಣಯ ಆಗುದಿಲ್ಲ. ಜಡ ಜಡ ಇದೆ ಮತ್ತು ಚೈತನ್ಯ ಇದೆ, ಇದರಿಂದ ನಿರ್ಣಯ ಆಗುದಿಲ್ಲ. ನಿರ್ಣಯ ಆಗುವುದಿಲ್ಲ, ನಿರ್ಣಯ ಎಂದೋ ಆಗದ್ದಿದೆ. ಆದ್ರೆ ಆ ನಿರ್ಣಯ ಅನ್ಯರ ಸಲುವಾಗಿದೆ, ನನ್ನ ಸಲುವಾಗಿದೆ. ಬಾಬಾ ಅವರದ ಜೀವ ಹೊರಟು ಹೋಗ್ತಾ ಎಷ್ಟು ನಿಷ್ಠುರ್ರಿ ನೀವ್ರಿ, ಎಷ್ಟು ತಲೆ ಮೇಲೆ ಕೈ ಆಡಿಸ್ತಿದ್ರಿ, ಹೀಗ್ ಮಾಡ್ತಿದ್ರಿ, ಏನ್ ಮಾಡ್ತಿದ್ರಿ, ಅದನ್ನೆಲ್ಲ ನೋಡ್ರಿ ನಾಟಕ ಅಂತ ತನ ಕಾಣಿಸ್ತಿದ್ರಿ ನನಗೆ. ಎಲ್ಲಿದೆ ಅದರ? ಯಾವ ಶರೀರದ ಸೇವೆ ಶುಶ್ರೂಷೆ ಮಾಡ್ತೇವೆ, ತಿರುಗಾಡಿಸ್ತರ್ತಿದ್ವು, ಆಹಾರ ಕೊಡ್ತಿದ್ವು, ಗಂಜಿ ಕೊಡ್ತಿದ್ವು, ಏನೇನು ನಾನಾ ಪ್ರಕಾರದ ವಸ್ತು ಕೊಟ್ಟರು ಕೂಡ ಅದರ ಸಲಹೆ ಸಂರಕ್ಷಣೆ ಮಾಡ್ತಾ ಇರುವಾಗ ಮತ್ತು ಕೊನೆಗೆ ನೀವೇ ಯಾಗ ಅಗ್ನಿ ಇಟ್ರಿ ಅದಕ್ಕೆ. ಇದು ಲೋಕದೊಳಗೆ ಇದಕ್ಕಿಂತ ಅಧಿಕ ಆಶ್ಚರ್ಯಕಾರಿ ವಸ್ತು ಯಾವುದಿದೆ? ಯಾರು ಸ್ವಯಂ ಸೇವೆ ಮಾಡವ್ರ, ಸ್ವಯಂ ಶುಶ್ರೂಷೆ ಮಾಡವ್ರ, ಸ್ವಯಂ ಅದನ್ನು ಉಳಿಸ್ಕೋಲಿಕ್ಕೆ ಪ್ರಯತ್ನ ಮಾಡವ್ರ, ಮತ್ತ ಅದು ಇಂದು ಉಳಿದಿಲ್ಲ ಅಂದ ನಂತರ ಅಂತರಂಗದೊಳಗೆ ಅದನ್ನು ಕಾಲಿನಿಂದ ಕೂಡ ಒದ್ದು ಬಿಟ್ಟಿದ್ದೀರಿ. ಪಾದ ಪ್ರಹಾರ ಮಾಡ್ಲಿಲ್ಲ, ಆದರೆ ಪಾದ ಪ್ರಹಾರ ಮಾಡೋದಕ್ಕಿಂತ ಅಧಿಕ ಕಠೋರ ಒಳಗ ಮನಸ್ಸಾಗಿ ಅಂತ ಹೇಳಿ ಅದಕ್ಕ ಅಗ್ನಿ ಸ್ಪರ್ಶ ಮಾಡಿ ಇನ್ನು ಈ ವಸ್ತು ಲೋಕದೊಳಗೆ ಇರ್ಲಿಕ್ಕೆ ಯೋಗ್ಯ. ಯಾರ ಬಾಬಾ ಅನ್ನುವಂಥ ಚೈತನ್ಯ ವಸ್ತು ಇತ್ತು ಅದು ಸರಿ. ಆ ಮಾತನ್ನ ಅನ್ಯ ಜೀವಗಳ ಸಲುವಾಗಿ ನಾವು ನಿರ್ದಾಕ್ಷಿಣ್ಯವಾಗಿ ಯಾವುದೇ ಪ್ರಕಾರದ ದಯೆ ದಾಕ್ಷಿಣ್ಯತೆ ಸ್ವೀಕಾರ ಮಾಡ್ತೇವೆ. ಆದರೆ ಈ ಜಡ ದೇಹದ ಸಲುವಾಗಿ ಯಾವ ಮಹಾನ್ ಭಾಗ್ಯವಂತ ಜೀವ ಸ್ವೀಕಾರ, ನಾನು ಸ್ವೀಕಾರ ಮಾಡಿದೆ. ಯಾವ ಭಾಗ್ಯವಂತ ಜೀವ ಸ್ವೀಕಾರ ಮಾಡಿದನೋ ಅವ ಚಕ್ರವರ್ತಿ ಇದ್ರೂ ಕೂಡ ಚಕ್ರವರ್ತಿ ವೈಭವ ಬಿಟ್ಟು ಜಂಗತ್ತು ಶರೀರವನ್ನ ಶವ ಅಂತ ಹೇಳಿ ಜ್ಞಾನದೊಳಗೆ ಯಾರು ಸ್ವೀಕಾರ ಮಾಡ್ರು ಅವ್ರ ನಬರ್ದೊಳಗೆ ಆಹಾರಕ್ಕೆ ಬರುವುದಿಲ್ಲ. ಬರೋದಾದ್ರೆ ಸ್ವಾಭಾವಿಕ ಶರೀರದ ಯೋಗ್ಯತೆಯಿಂದ ಶರೀರ ಬರ್ತಿರ್ಬೇಕು. ಆದ್ರೆ ಆಹಾರ ಸ್ವೀಕಾರದ ಸಮಯದೊಳಗ ಕೂಡ ಭಾವದಿಂಗಿ ಸಂತ ಆಂತರ್ಯದೊಳಗ ಆತ್ಮ ಅತೀಂದ್ರಿಯ ಆನಂದದ ಅನುಭವ ಮಾಡ್ತಾ ಇರ್ತಾನೆ. ಈ ಜಡ ದೇಹದ ಜಡಾನ್ನವನ್ನ ಹೊರಡ್ತಾ ಇರ್ತಾರೆ ಜನ, ಅದನ್ನ ಜಡ ಸ್ವೀಕಾರ ಮಾಡ್ತಾ ಇರ್ತೀವಿ ಪ್ರಭು. ಆದರೆ ಆಂತರ್ಯದೊಳಗೆ ಚೈತನ್ಯಾತ್ಮ ತನ್ನ ಚೈತನ್ಯದ ಸ್ವಾದ, ಚೈತನ್ಯದ ಮಧುರ ಆಹಾರವನ್ನ ನಿರಂತರ ಸ್ವೀಕಾರ ಮಾಡ್ತಾ ಇರ್ತಾನೆ. ಆ ಪದ್ಧತಿ, ಆ ಜ್ಞಾನ, ಆ ವಿವೇಕ ನಮ್ಮಲ್ಲಿ ಸಮ್ಯಕ್ ದರ್ಶನ ಆದ ನಂತರ ಪ್ರಾಪ್ತ. ಅದರ ಸಲುವಾಗಿ ಆ ಸಮ್ಯಕ್ ದರ್ಶನದ ಉತ್ಪತ್ತಿಯ ಸಲುವಾಗಿ ಆಚಾರ್ಯ ಭಗವಂತರ, ಆಚಾರ್ಯ ಅಮೃತ ಚಂದ್ರ ನಮ್ಮ ಮೇಲೆ ಬಿಸಿ ನೀರನ್ನು ಏರಿತಾ ಇಲ್ಲ, ಅಮೃತವನ್ನು ಏರಿತಾ ಇದ್ದಾರೆ. ಬಿಸಿ ನೀರನ್ನು ಏರಿತಾ ಇಲ್ಲ, ಮೈ ಸುಟ್ಟು ಹೋಗುವಂತಹದ್ದ, ಮೈ ಹಗರಾಗದೆ ಅಂತ ಹೇಳಿ ಹೇಳ್ತಾರೆ ಜನ. ಆದ್ರೆ ಮೈ ಸುಟ್ಟು ಹೋದ್ರೂ ಕೂಡ ಮೈ ಹಗರಾಗ್ತೀವಿ, ಸುಟ್ಟ ಹಗರಾಗ್ತೀವಿ. ಆದ್ರೆ ಇಲ್ಲಿ ಆಚಾರ್ಯ ಅಮೃತ ಚಂದ್ರರ ಅಮೃತದ ದೃಷ್ಟಿ ಮಾಡ್ತಾ ಇದ್ದಾರೆ ಪ್ರಭು. ಅಮೃತದ ದೃಷ್ಟಿ ಏನ್ ಹೇಳ್ತಾ ಇದ್ದಾರೆ? ಜಡ ಮತ್ತು ಚೇತನಗಳೆಂದೂ ಒಂದಾಗುವ ಸಾಧ್ಯತೆ ಇಲ್ಲ. ದೃಷ್ಟಾಂತ ಪೂರ್ವಕ ನಮಗೆ ತಿಳಿಸಿಕೊಟ್ಟಿದೆ. ತನಗೂ ಕೂಡ ಸಾಕ್ಷಾತ್ ಅನುಭವ ಇದೆ. ಆಗಳನ್ನು ಕೂಡ ಅದಕ್ಕಾಗಿ ನೀನು ಏನ್ ಹೇಳ್ತಾರೆ? ನೀನು ಎಲ್ಲ ಪ್ರಕಾರದಿಂದ ಪ್ರಸನ್ನ. ಎಲ್ಲಿ ಶಬ್ದ ತರೋದ್ರಿ? ಯಾರ ಆಂತರ್ಯದೊಳಗ ಈ ಪ್ರಕಾರದ ಅಪರಿಮಿತ ಭಯಾಭಾವ, ಪ್ರಭು ಪ್ರಸನ್ನ. ಶರೀರ ಜಡ ಇದೆ ಮತ್ತು ಭಗವಾನಾತ್ಮ ಚೈತನ್ಯ ಎಲ್ಲ ಪ್ರಕಾರದಿಂದ ಪ್ರಸನ್ನ. ಬರೇ ಇನ್ನೊಂದು ಜೀವವನ್ನ ನೋಡಿ ಇದು ಶರೀರ ಜಡ ಇದೆ ಅಂತ ಹೇಳಿ ನೀವು ಸ್ವೀಕಾರ ಮಾಡಿ. ಎಲ್ಲ ಪ್ರಕಾರದಿಂದ ಪ್ರಸನ್ನನಾಗು. ಪ್ರಸನ್ನ ಅಂದ್ರೆ ಏನು?
206ನೇ ಗಾಥೆದೊಳಗ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. 206 ಇದೇ ಸಮಯ ಸಾರು 200. ಇಲ್ಲಿ ಪ್ರಸನ್ನ ಶಬ್ದದ ಪ್ರಸನ್ನನ ಮೋಕ್ಷ ಮಾರ್ಗ ಪ್ರಕಾಶ ಕೂಡ ಪ್ರಸನ್ನ ಶಬ್ದದ ಪರಮ ಇರ್ತಾನೆ. ಈ ಪ್ರಸನ್ನ ಶಬ್ದ ಇಲ್ಲಿ ಪ್ರಯೋಗ ಪ್ರಸನ್ನ ಭಗವಂತದಿಂದ ಹೇಳ್ತಾ ಇಲ್ಲ, ಕಾನೂನದ ರೀತಿಯಿಂದ ನಾನು ಹೇಳ್ತಾ. ನೀನ ಅಂತರಂಗ ಪೂರ್ವಕ ಪ್ರಸನ್ನ, ಇದನ್ನ ನೀ ಸ್ವೀಕಾರ ಮಾಡಿದ್ರೆ ಪ್ರಸನ್ನ. ಯಾರ ಮೇಲೆ ಪ್ರಸನ್ನ? ನಿಮ್ಮ ಪ್ರಭು ಪರಮಾತ್ಮ. ಬಾಹ್ಯಗಳು ಯಾರ ಮೇಲೇನು ಪ್ರಸನ್ನ ಆಗೋ ಮಾತಿಲ್ಲ. ಪ್ರಸನ್ನ ಅರ್ಥಾತ್ ಸಂತುಷ್ಟ, ಪ್ರಸನ್ನ ಅರ್ಥಾತ್ ತೃಪ್ತ, ಪ್ರಸನ್ನ ಅರ್ಥಾತ್ ಏನು? ಪ್ರಸನ್ನ ಅರ್ಥಾತ್ ದೃಷ್ಟಾಂತ ಕೊಟ್ಟದ್ದೇನೆ. ಲವ್ ಪ್ರೀತಿ ಮಾಡಿರ್ತಾರೆ ಒಂದು ಗಂಡ ಒಂದು ಹೆಣ್ಣ. ಪ್ರೀತಿ ಮಾಡಿದ ನಂತರ ಆ ಹುಡುಗ ಮತ್ತು ಹುಡುಗಿ ಇಷ್ಟು ಪ್ರೀತಿ ಮಾಡಿರ್ತಾರೆ, ನಾನು ಮದುವೆ ಆದರೆ ಈ ಹುಡುಗನ ಆಗೋದಾ, ಮದುವೆ ಆದರೆ ಈ ಹುಡುಗಿನ ಆಗೋದಾ, ಇಲ್ದಿದ್ರೆ ಮದುವೆ ಆಗೋದೇ ಇಲ್ಲ. ಈ ಪ್ರಕಾರ ಪ್ರೀತಿ ಮಾಡಿರ್ತಾರೆ. ಎರಡೂ ಮನೆಯೊಳಗೆ ವಿರೋಧ ಆಗಿರ್ತೀವಿ. ಹಾಗೆ ಎರಡೂ ಮನೆಯವರು ಕೂಡಿ ನಿರ್ಣಯ ಮಾಡ್ತಾರೆ, ಈ ಎರಡೂ ಜೀವ ಭಿನ್ನ ಆಗುವುದಿಲ್ಲ ಅಂತ ಹೇಳಿ ತಿಳ್ಕೊಂಡ ಅವ್ರಿಗೆ ಏನ್ ಹೇಳ್ತಾರೆ, ಆಯ್ತು ನಿಮ್ದಿದ್ರಕ್ಕೂ ಮದುವೆ ಮಾಡಿ. ಈಗ ಆದ ನಂತರ ಆ ಎರಡೂ ಜೀವ ಎಷ್ಟು ಪ್ರಸನ್ನ ಆಗ್ತದೆ. ಯಾರು ಲವ್ ಮಾಡಿದಾರ ಅವ್ರಿಗೆ ಗೊತ್ತಿದೆ. ಆ ಪ್ರಸನ್ನತೆಯ ವ್ಯಾಖ್ಯಾ ಮಾಡೋದು ಸಾಧ್ಯ. ನನ್ನ ಜೀವನ ಧನ್ಯ ಇತ್ತು, ಎಷ್ಟು ತೃಪ್ತದೆ. ಮುಂದೆ ವಿಘ್ನದ ಪರಂಪರೆ ಬಂದರೂ ಕೂಡ ಎಷ್ಟು ಪ್ರಭು ಇದ್ದೇನು ಹೇಳ್ತಾರು, ಬೆಳಕು ಕತ್ತಲೆಗಳನ್ನು. ದೇಹ ಮತ್ತು ಆತ್ಮ ಬೆಳಕು ಮತ್ತು ಕತ್ತಲೆಗಳಂತೆ. ಇದನ್ನು ನಿನಗೆ ಪ್ರತ್ಯಕ್ಷ ದಿಗ್ದರ್ಶನ ಬೇಡ. ಜಡ ಮತ್ತು ಚೇತನಗಳೆಂದೂ ಒಂದಾಗುವ ಸಾಧ್ಯತೆ ಇಲ್ಲ. ಒಂದು ಆಗಲಿಲ್ಲ, ಭವಿಷ್ಯದೊಳಗ ಆಗೋದನ ಇಲ್ಲ. ಹೀಗಿರುವಾಗ ಅವಪ್ಪಾಗಿ ನೀನು ಎಲ್ಲ ಪ್ರಕಾರದಿಂದ ಪ್ರಸನ್ನನಾಗು. ನಿನ್ನ ಚಿತ್ತವನ್ನು ಉಜ್ವಲ ಮಾಡಿ, ನಿನ್ನ ಚಿತ್ತವನ್ನು ಉಜ್ವಲ ಮಾಡಿ. ಯಾವ್ದಕ್ಕೂ ಉಜ್ವಲ ಮಾಡೋದ್ರಿ? ನಾನೇನ್ ಮಾತು ಹೇಳ್ತಾ ಇದ್ದೇನೆ, ದೃಷ್ಟಾಂತ ಕೊಡ್ತಾ ಇದ್ದೇನೆ. ಜಡ ಮತ್ತು ಚೇತನ, ಅಂಧಕಾರ ಮತ್ತು ಪ್ರಕಾಶ ಎರಡೂ ಏಕ ಕ್ಷೇತ್ರದೊಳಗ ವಾಸ ಮಾಡೋದು ಸಾಧ್ಯವಿದೆ. ನಮಗ್ ಕಥನ ಬರ್ತಿದ್ರಿ ಆಗಮದೊಳಗ ಜಡ ಚೇತನಗಳೆರಡೂ ಏಕ ಕ್ಷೇತ್ರಾವಗಾಹ ರೂಪದಿಂದ ವಿದ್ಯಮಾನಿವೆ. ಇದು ಮೋಸದಾಟಿದೆ. ಆಗಮದೊಳಗ ವ್ಯವಹಾರವನ್ನ ಇಷ್ಟು ಪ್ರಕಟ ಪ್ರಸಿದ್ಧಿ ಮಾಡಿದ್ದಾರೆ. ಆ ಪ್ರಕಟ ಪ್ರಸಿದ್ಧಿ ಅಜ್ಞಾನಿಯನ್ನ ತನ್ನ ಮೇಲೆ ಶ್ರದ್ಧೆ ಮಾಡಿಸ್ಕೊಳ್ಳೋ ಸಲುವಾಗಿ ಮಾಡಿ. ಒಂದು ಸಲ ಶ್ರದ್ಧೆದೊಳಗ ತಗೊಂಡ ನಂತರ ಮಕ್ಕಳಿಗೆ ಪಾಠಶಾಲೆ ಹೇಳೋದಿತ್ತು ಅಂತಂದ್ರೆ ಅದನ್ನು ಸ್ವೀಟ್ ಹಂಚೋದ್ರಿ 2-3 ದಿವಸ. ಸ್ವೀಟ್ ಹಂಚಿದ ನಂತರ 4ನೇ ದಿವಸ ಅವ್ರು ನಿಮ್ಮ ಸಮಯದಕ್ಕಿಂತ ಮುಂಚೆ ಬರ್ತಾವ್ರಿ ಎಲ್ಲ. ಅದೇ ಪ್ರಕಾರ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ವ್ಯವಹಾರದಿಂದ ಏಕ ಕ್ಷೇತ್ರದೊಳಗೆ ಇರ್ತೀರಿ ಅಂತ ಹೇಳ್ತಾರೆ. ಆದರೆ ಏಕ ಕ್ಷೇತ್ರದೊಳಗ ನೋಡ್ರಿ, ಇನ್ನೇನು ಹೇಳಿ, ಒಂದು ಮಹತ್ವದ ಮಾತು ಹೇಳಲಿಕ್ಕೆ ಇಲ್ಲಿ ಇಚ್ಛೆ ಬರ್ತೀರಿ. ಆತ್ಮ ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ಆತ್ಮ ಅಂತ ಹೇಳಿ ನಾವು ಲೋಕದೊಳಗೆ ಹೇಳ್ತೇವೆ. ಅಮೃತಚಂದ್ರರನ್ನ ಇದೇ ಸಮಯ ಸಾರದೊಳಗ ಅಮೃತದ ದೃಷ್ಟಿ ಮಾಡಿದ್ದಾರೆ. ಆತ್ಮ ಜ್ಞಾನಂ ಸ್ವಯಂ ಜ್ಞಾನಂ ಜ್ಞಾನಾದ ಅನ್ಯತ್ ಪರೋಪಿ ಕಿಂ. ಹೀಗೆ ಜ್ಞಾನದ ಮಹಿಮೆಯನ್ನ ಹಾಡಿದ್ದಾರೆ. ಹಾಗಾದ್ರೆ ಆ ಜ್ಞಾನದ ಸ್ವರೂಪ ಏನಿದೆ? ನನ್ನಲ್ಲೇ ಜ್ಞಾನ ಇದೆ, ಪ್ರತಿಯೊಂದು ಜೀವದ್ರವ್ಯದೊಳಗೆ ಜ್ಞಾನ ಇದೆ. ಜ್ಞಾನದ ಅಂಶ ಎಂದೂ ಹೊರಟು ಹೋಗುದಿಲ್ಲ. ಭಾಷೆದೊಳಗೆ ಬಂದದ್ದು ಇದೆಲ್ಲ ಸಂಪೂರ್ಣ ಕುಜ್ಞಾನ.
ಅಜ್ಞಾನ ಇದ್ರೆ ಪರವಾಗಿಲ್ಲ. ಈ ಲೌಕಿಕ ಜ್ಞಾನ ಎಲ್ಲ ಕುಜ್ಞಾನ ಇದ್ರೆ ಇದು ಆತ್ಮನಿಂದ ನಮ್ಮನ್ನ ದೂರ ಎಳ್ಕೊಂಡು ಹೋಗುತ್ತೆ. ಈ ಕುಜ್ಞಾನ ಮತ್ತು ವಾಸ್ತವಿಕ ಆತ್ಮನ ಸ್ವರೂಪ ನಿಹಿತ ಜ್ಞಾನ, ಆ ಜ್ಞಾನ ನೋಡ್ರಿ ಮಾತಿದೆ, ನೇಮಸಾರದ ವಿಷಯ ಇದೆ, ಲೋಕದೊಳಗೆ ಎಲ್ಲಿಯೂ ಸಿಕ್ಕೋ ಸಾಧ್ಯತಾವಿಲ್ಲ. ಆ ಜ್ಞಾನ ಅನ್ಯ ಪ್ರದೇಶದೊಳಗೆ ಎಂದೂ ಹೋಗುವುದು. ಆತ್ಮನದೇ ಅನ್ನುವಂಥದ್ದು ಒಂದು ಸ್ವತಂತ್ರ ಕ್ಷೇತ್ರ ಇದೆ, ಜ್ಞಾನದ್ದೇ ಒಂದು ಸ್ವತಂತ್ರ ಕ್ಷೇತ್ರ ಇದೆ. ಆ ಕ್ಷೇತ್ರ ಬಿಟ್ಟ ಜ್ಞಾನ ಅನ್ಯ ಕ್ಷೇತ್ರದೊಳಗ ಎಂದೂ ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಏನ್ ಹೇಳ್ತಾರೆ? ಜ್ಞಾನ ತನ್ನ ಜ್ಞಾನದ ಕ್ಷೇತ್ರವನ್ನ ಬಿಟ್ಟು ಅಮೇರಿಕಾದೊಳಗಿನ ವೈಟ್ ಹೌಸ್ ನ ತಿಳ್ಕೊಂಡೆ ಅಸಂಭವ ಇದೆ ಪ್ರಭು. ನಮಗ ಆ ಪ್ರಕಾರ ತಿಳಿದು ಹಾಗೆ ಆಗ್ತೀರಿ. ಟಿವಿದೊಳಗೆ ನೋಡ್ತೀವಿ, ಪ್ರತ್ಯಕ್ಷ ನೋಡ್ತೀವಿ, ಕೈಯೊಳಗಿನ ಅಂಗೈನಿದೆ ಅಂತೆ ನೋಡ್ತೀವಿ. ನೋಡ್ತೇವಿಲ್ರಿ? ತಿಳಿದು ಸಿದ್ಧಾಂತ ಇದೆ, ವಿಜಯಣ್ಣ ಗಂಭೀರವಾಗಿ ತಿಳ್ಕೊಳ್ಳೋ ಮಾತಿದೆ. ಈ ಜ್ಞಾನ 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 ಅನ್ಯ ಕ್ಷೇತ್ರದ ಜ್ಞಾನ ಹೋಗುವುದಲ್ಲ, ಜ್ಞಾನದ ಪರ್ಯಾಯ. ಜ್ಞಾನದ ಪರ್ಯಾಯ, ಜ್ಞಾನದ ಕ್ಷೇತ್ರ, ಜ್ಞಾನ ಗುಣದ ಯಾವ ಕ್ಷೇತ್ರ ಇದೆಯೋ ಆ ಕ್ಷೇತ್ರ ಬಿಟ್ಟ ಅನ್ಯ ಕ್ಷೇತ್ರದೊಳಗೆ ಜ್ಞಾನದ ಪರ್ಯಾಯ ಪ್ರಕಟ ಆಗುವುದು. ಮತ್ತೇನ್ ಹೇಳ್ತಾರೆ? ಅನ್ಯ ಕ್ಷೇತ್ರದೊಳಗ ಜ್ಞಾನ ಎಂದೂ ಪ್ರಕಟ ಆಗುವುದಿಲ್ಲ. ಈ ಮಾತಂತೂ ದೂರ ಇದೆ. ಅಲ್ಲಿ ಪದ್ಮಪ್ರಭುನ ಏನ್ ಹೇಳ್ತಾರೆ? ಅನ್ಯ ಕ್ಷೇತ್ರದೊಳಗ ಯಾವ ಸಮಯವರ್ತಿ ಪರ್ಯಾಯ ಹೊರಡ್ತಾ ಇದೆಯೋ ಏನ ಜ್ಞಾನ ಅನ್ಯ ಕ್ಷೇತ್ರದೊಳಗ ಪ್ರವೇಶ ಮಾಡೋದನ್ನ ಇಲ್ಲ, ಜ್ಞಾನದ ಪರ್ಯಾಯ. ಹಾಗಾದ್ರೆ ಕೇವಲಿ ಭಗವಂತನ ಮೂರು ಲೋಕದ ಸಮಸ್ತ ಜ್ಞೇಯಗಳನ್ನ ಹೇಗೆ ತಿಳ್ಕೊತ? ಮೂರು ಲೋಕದ ಸಮಸ್ತ ಜ್ಞೇಯಗಳನ್ನ ತಿಳ್ಕೋದಿಲ್ಲ ಪ್ರಭು. ನಿನಗೆ ಸಮ್ಯಕ್ ದರ್ಶನ ಆದ ನಂತರ ತಿಳಿದು ಬರೋದೈತಿ. ಅವರ ಜ್ಞಾನ ಗುಣದ ಪರ್ಯಾಯವನ್ನ ನೋಡ್ತಾರೆ. ನೇ ವಸ್ತು ನೋಡು, ನೇ ನೋಡು ಕಲಂಕ ಆ ಮಹಾಪ್ರಭು ಇಲ್ಲ. ಇದು ಸರ್ವಜ್ಞ ಭಗವಂತ ಕಥಿತ ವಸ್ತು ಧರ್ಮ ಇದೆ. ಹಾಗಾದ್ರೆ ಜ್ಞಾನ ಗುಣದ ಪರ್ಯಾಯ ಅನ್ಯ ಕ್ಷೇತ್ರದೊಳಗ ಪ್ರಗಟ ಆಗುವ ಮಾತಂತೂ ದೂರ ಇರ್ತೀವಿ. ಅನ್ಯ ಕ್ಷೇತ್ರದೊಳಗ ಅನ್ಯ ಪರ್ಯಾಯದೊಳಗ ಏನ್ರಿ? ಅನ್ಯ ಕ್ಷೇತ್ರದೊಳಗ ಅನ್ಯ ಸಮಯವರ್ತಿ ಪರ್ಯಾಯದೊಳಗ ಜ್ಞಾನ ಉತ್ಪತ್ತಿ ಆಗ್ತದೆ. ಇದು ಮೂರು ರೂಪದೊಳಗೆ ಅಸಂ. ಹಾಗಾದರೆ ಜ್ಞಾನ ಗುಣ ಹೇಗೆ? ಒಂದು ಜ್ಞಾನ ಗುಣ ಅಲ್ಲ, ಪ್ರತಿಯೊಂದು ಗುಣ ಹೀಗೆ. ಆತ್ಮನಲ್ಲಿ ಯಾವ ಅನಂತ ಗುಣ ಇವೆಯೋ ಆ ಅನಂತ ಗುಣ ಎಲ್ಲ ಹೀಗೆ. ಹಾಗಾದರೆ ಪ್ರಭು ನೀವೇ ಹೇಳ್ತಾ ಇದ್ದೀರಲ್ಲ, ಜೀವ ದ್ರವ್ಯದ ಶ್ರದ್ಧಾ ಗುಣದ ಒಂದು ನಿರ್ಮಲಪರ್ಯ. ಇದು ವ್ಯವಹಾರದೇ ಹೇಳು. ಪರ್ಯಾಯ ಶ್ರದ್ಧಾ ಗುಣವನ್ನ ಹಿಡ್ಕೊಂಡಿತು ಅಂದ್ರೆ ಆ ಪರ್ಯಾಯಗಳ ನಿರ್ಮಲತೆ ಎಂದೂ ಬರುವುದಿಲ್ಲ. ಹಾಗಾದ್ರೆ ಈ ಮಾತು ಹೇಳ್ತಾ ಇದೆ, ವಸ್ತುವಿನ ಸ್ವರೂಪದ ಮೇಲೆ ಪ್ರಭು ನೀ ಶ್ರದ್ಧಾ ಮಾಡ ಜ್ಞಾನಪೂರ್ವ. ನೀ ಜ್ಞಾನಪೂರ್ವಕ ಶ್ರದ್ಧೆ. ವಸ್ತು ಹೀಗೆ ಇದೆ, ಇದಕ್ಕೆ ವ್ಯತಿರಿಕ್ತವಾಗಿ ಇಲ್ಲವೇ ಇಲ್ಲ ಅಂತ ಹೇಳಿ ನೀ ಶ್ರದ್ಧೆ ಮಾಡು. ಇದರ ಸಲುವಾಗಿ ಹೇಳ್ತಾ ಇದೆ. ಮತ್ತು ಉತ್ಪಾದನೆ ದ್ರವ್ಯ ಯುಕ್ತಂ ಸತ್ ಸದ್ರವ್ಯ ಲಕ್ಷಣವಂತೆ ಆಗ್ತಿತ್ತು. ಒಂದು ದ್ರವ್ಯ ಇನ್ನೊಂದು ದ್ರವ್ಯದಿಂದ ಭಿನ್ನ ಇರುವ ಮಾತನ್ನ ನಿನಗೆ ತಿಳಿಸಿಕೊಡುವ ಸಲುವಾಗಿ ಹೇಳಿದ್ದೀರಿ. ಆದರೆ ಯಾವ ದ್ರವ್ಯ ಪರ್ಯಾಯ ಸರಿ ಇಲ್ಲ. ಅದೇ ಸೇರ್ತಿತ್ತೇನ್ರಿ ಪಾಟೀಲ್ ಸಾಹೇಬ್ರು? ಎಲ್ಲಿ ತನಕ ಇದು ನಮ್ಮ ಅಂತರಂಗದೊಳಗ ಪ್ರವೇಶ ಆಗುವುದಿಲ್ಲವೋ ಅಲ್ಲಿ ತನಕ ನನ್ನ ಸರ್ವಜ್ಞ ತಿಳಿದು ಬರುವುದಿಲ್ಲ. ಸರ್ವಜ್ಞರು ತಿಳಿದು ಬರ್ತಿದ್ರೆ ನನ್ನ ಸರ್ವಜ್ಞ ಸ್ವರೂಪಿ ಆಗ್ತದೆ. ಜ್ಞಾನ ಹೇಗಿದೆ?
ನಾವು ವಸ್ತುಗಳನ್ನ ಹೇಗೆ ನೋಡ್ತೇವೆ, ಹೇಗೆ ತಿಳ್ಕೊತೀವಿ? ಈ ಕಥನಕ್ಕೆ ಅನುವಾದ ಯಾವ ಮೂರ್ಖ ಮಾಡಿದ? ಅದರಲ್ಲಿ ಹಸ್ತಕ್ಷೇಪ ಮಾಡುವ ಸಾಮರ್ಥ್ಯ ಯಾವ ಚೈತನ್ಯ ಪ್ರಭುವಿನಲ್ಲೇ ಇದೆ? ಗೋಗಿ ಹಿಟ್ಟು ತಗೊಂಡು ಚಪಾತಿ ಮಾಡುವಂತಹ ಸಾಮರ್ಥ್ಯ ಯಾವ ಮಹಿಳೆಯ ಆತ್ಮನಲ್ಲಿ ಇದೆ? ವಿಕಾರ ಅಬಾಧಿತ ವಸ್ತು ತತ್ವ ಏನಿದೆ? ವಸ್ತುವಿನ ಸ್ವರೂಪ ಏನಿದೆ? ವಸ್ತು ಏನು ಹೇಳ್ತಿದೆ? ಜ್ಞಾನ ನನ್ನ ಹತ್ತಿರ ಜ್ಞಾನ ಇದೆ, ಆ ಜ್ಞಾನದ ಸ್ವರೂಪ ಏನ? ಆ ಜ್ಞಾನದ ಅಸ್ತಿತ್ವ ಇದೆ, ಆ ಜ್ಞಾನದ ವಿದ್ಯಮಾನತೆ ಯಾವ ಕಾರ್ಯ ಮಾಡ್ತಾ ಇರುತ್ತೆ? ಈ ಪ್ರಕಾರ ಇಲ್ಲಿ ಏನ್ ಹೇಳ್ತಾರೆ? ಈಗ ಮಾತು ಯಾವ ತಿಳಿಸಿಕೊಟ್ಟಿತು? ಜ್ಞಾನದಲ್ಲಿ ಜ್ಞಾನ ಇರ್ಲಿ, ಶ್ರದ್ಧಾ ಇರ್ಲಿ, ವೀರ ಇರ್ಲಿ, ಈ ಎಲ್ಲಾ ಗುಣಗಳು ತಮ್ಮ ತಮ್ಮ ಕ್ಷೇತ್ರದೊಳಗ ನಿಂತ ತಮ್ಮ ಕ್ಷೇತ್ರದೊಳಗನೆ ಕಾರ್ಯ ಮಾಡ್ತಾವ. ವೀರ ಗುಣ ಎದ್ದದೊಂದು ಶ್ರದ್ಧಾ ಗುಣದೊಳಗ ಕಾರ್ಯ ಮಾಡ್ಲಿಲ್ಲ, ಮಾಡೋದು ಮೂರು ಕಾಲದೊಳಗೂ ಸಾಧ್ಯ ಇಲ್ಲ ರೀ. ಕಥನ ಹಾಗೆ ಬರೋದು. ವೀರ್ಯ ಗುಣ ಇದೆಯಲ್ಲ, ಆ ವೀರ್ಯ ಗುಣ ಶ್ರದ್ಧಾ ಗುಣದೊಳಗ ಪ್ರವೇಶ ಮಾಡಿ ಶ್ರದ್ಧೆಯನ್ನ ಗಾಢ ಶ್ರದ್ಧೆಯುಕ್ತ ಮಾಡುವುದಿಲ್ಲ. ವೀರ್ಯ ಗುಣ ತನ್ನಲ್ಲೇ ಕಾರ್ಯ ಮಾಡ್ತೀವಿ. ಆಗ ಶ್ರದ್ಧಾ ಗುಣ ಅದರಿಂದ ಪ್ರಭಾವಿತ. ಸರೋವರ ಕೆರೆ 1 ಕಿಲೋಮೀಟರ್ ದೂರದೊಳಗೆ ಆ ಕಡೆದ್ದು ತಂಪಾದ ಗಾಳಿ ಬರ್ತಾ ಇದೆ. ಆ ಗಾಳಿ ಶೀತಲತೆಯನ್ನು ಹೊತ್ಕೊಂಡು ಬರ್ತಾ ಇದೆ. ಆ ಕೆರೆ ನನ್ನ ಹತ್ತಿರ ಬಂದಿಲ್ಲ, ಕೆರೆ ಮೇಲೆ ಬೀಸುತ್ತಿರುವಂತ ತಂಗಾಳಿ ನನ್ನ ಮೈಗೆ ತಗದಿ ಆ ತಂಪು ಬರ್ತಾ ಇದೆ. ಕೆರೆ ಇನ್ನು ಎಷ್ಟು ದೂರ. ಸರಿ, ಅದೇ ಪ್ರಕಾರ ವೀರ್ಯ ಗುಣದ ಕ್ಷೇತ್ರ, ಶ್ರದ್ಧಾ ಗುಣದ ಕ್ಷೇತ್ರ ಭಿನ್ನ. ಈ ಅದ್ಭುತ ವಸ್ತು ಸ್ವರೂಪ ನಮಗ ಲೋಕದೊಳಗೆ ಎಲ್ಲಿಯೂ ಕೇಳಲಿಕ್ಕೆ ಸಿಕ್ಕೋದು ಸರಿ. ಎಲ್ಲಿಯೂ ಯಾರ ಆತ್ಮಲಕ್ಷಿಯಾಗಿ ಆಚಾರ್ಯ ಕುಂದು ಭಗವಂತರ ಆಗಮ ಗ್ರಂಥಗಳನ್ನ ಅಧ್ಯಯನ ಮಾಡ್ತಾರೆ, ಹಸಿವೆ ಬಾಯಾರಿಕೆಗಳ ಖಬರಿಲ್ಲದ ಮಾಡ್ತಾರೆ. ಅಂಥವರಿಗೆ ಮಾತ್ರ ಸಾಧ್ಯ. ಸರ್ವಿಸದ ಮಾತು ಬೇರೆ, ಬಿಸಿನೆಸ್ ಮಾತು ಬೇರೆ. ದೇಹದ ದೃಷ್ಟಿ ಆ ಸಮಯದೊಳಗೆ ನೇಮದಿಂದ ಬಿಟ್ಟು ಹೋಗ್ತೈತೆ. ನಾನು ನನ್ನ ಅನುಭವದಿಂದ ಹೇಳ್ತಾ ಇದ್ದೆ, ಸಂಪೂರ್ಣ ಬಿಟ್ಟು ಹೋಗೋದು ವಿಕಲ್ಪದೊಳಗ ಆ ಸಮಯದೊಳಗೆ ನೇಮದಿಂದ ಬಿಟ್ಟು ಹೋಗ್ತೀವಿ. ದಿನ ಬಿಸಿನೆಸ್ ಮಾಡುವುದೊಳಗ ಮದುವೆ ಗಿರಾಕಿ ಬರ್ತಾವು, 10 ಗಿರಾಕಿಗೆ 1 ಗಂಟೆಗೆ 10 ಲಕ್ಷ ರೂಪಾಯಿದ್ದು ಸೇಲ್ ಆಗ್ತಾ ಇದೆ. 4 ಗಂಟೆ ಆದರೆ ಕೂಡ ಯಾವ ಮಾರಿಕೆಗೂ ಹಸಿವಾಗ್ತಿದೆ ರೀ. ಬಿಸಿನೆಸ್ ಬಿಟ್ಟು ಯಾವ ಹೋಗ್ತಾರೆ? ಇದು ಒಪ್ಪಿತೇವ್ರಿ. ಬಟ್ ಇಲ್ಲಿ ಬಂದ ನಂತರ ನಾವು ಒಪ್ಪಲಿಲ್ಲ ಅಂತ ನೋಡಿ ನಮ್ದು ದೀರ್ಘ ಸಂಸಾರ ಇದೆ, ಇದು ಒಪ್ಪ. ಅದರ ಸಲುವಾಗಿ ಇಲ್ಲಿ ಅತ್ಯಂತ ಕರುಣೆಯಿಂದ ಆಚಾರ್ಯ ಭಗವಂತರ ನಮ್ಮ ಮೇಲೆ ಅಮೃತದ ದೃಷ್ಟಿ ಮಾಡಿ ತಿಳಿಸಿಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಏನ? ಜಡ ಮತ್ತು ಚೇತನಗಳೆಂದೂ ಒಂದಾಗುವ ಸಾಧ್ಯತೆ ಇಲ್ಲ. ಪ್ರಭು ನೀ ಅನಾದಿ ಕಾಲದಿಂದ ಅದನ್ನ ಮಾಡ್ತಾ ಬಂದಿರಿ. ಆದರೆ ನಿನ್ನ ಕೈಗೆ ಬಂದದ್ದು ಅನಂತ ದುಃಖ ಮತ್ತು ಅನಂತ ಪಾಪ. ಇದನ್ನು ಹೊರತುಪಡಿಸಿ ನಿನ್ನ ಕೈಗೆ ಏನ್ ಬಂದಿದೆ? ಇಲ್ಲಿ ಏನು ನಾನು ಸಂಪಾದನೆ ಮಾಡ್ತೇನೆ, ಧನ, ಗೌರವ, ಕೀರ್ತಿ ಇವೆಲ್ಲ ಇಲ್ಲಿದ್ದು. 500 ಅಡಿ ಕೀರ್ತಿ ಸ್ತಂಭ ನೆಟ್ಟನು ಕೂಡ ನಿನ್ನ ದೇಹದೊಳಗಿನ ಜೀವದ ವಿಯೋಗ ಆಗ್ತಾ ಇರುವಂತೆ ಆ ಕೀರ್ತಿ ಸ್ತಂಭ ಮುರಿದು ಬೀಳು. ಇರಾಣದೊಳಗೆ ಏನಾಯ್ತಾರೆ? ಸದ್ದಾಮ್ ಹುಸೇನ್ ಪತನ ಆಗ್ತಿರುವಂತೆ ಅವನ ಪುತಳಗಳೆಲ್ಲ ಧ್ವಂಸ. ಪ್ರತ್ಯಕ್ಷ ನೋಡ್ತೇವೇನ್ರಿ? ಚಿನ್ನದ ಕೀರ್ತಿ ಸ್ತಂಭ ಬಂದಿದೆ, ವಜ್ರದ ನಿದರ್ಶನ. ಈ ಮಿಥ್ಯಾ ಅಭಿಪ್ರಾಯ ಬಿಟ್ಟು ಬಿಡು ಪ್ರಭು. ನಿನ್ನ ಮೇಲೆ ಒಂದು ಸಮಯ ಭಯ ಮಾಡು.
ಕರುಣೆ ಮಾಡು, ಪ್ರಸನ್ನ ಆಗ್. ನಿನ್ನ ಮೇಲೆ ಪ್ರಸನ್ನ ಆಗ್. ಏನ್ ಮಾಡ್ತಾರು? ಜಡ ಮತ್ತು ಚೇತನಗಳೆಂದು ಒಂದಾಗುವ ಸಾಧ್ಯತೆ ಇಲ್ಲ. ಅದಕ್ಕಾಗಿ ನೀನು ಎಲ್ಲ ಪ್ರಕಾರದಿಂದ ಪ್ರಸನ್ನ, ಎಲ್ಲ ಪ್ರಕಾರ. ಮುಂದಕ್ಕೆ ಯಾರಾದರೂ ದೇಹ ಮತ್ತು ಚೇತನ ಒಂದಾಗಿರ್ಬೋದು, ಭವಿಷ್ಯದೊಳಗೆ ಯಾರಾದರೂ ಆಗುವುದು. ಈ ಪ್ರಕಾರ ಅನಂತ ವಿಚಾರ ಮಾಡಿ ಅನಂತ ಪ್ರಕಾರದಿಂದ ನೀನು ನಿರ್ಣಯ ಮಾಡಿ ಪ್ರಸನ್ನ ಆಗ್ತದೆ. ದೇಹ ಮತ್ತು ಆತ್ಮ ಭಿನ್ನಿವೆ. ಈ ಮಾತಿನ ಸ್ವೀಕಾರ ಮಾಡ್ಲಿಕ್ಕೆ ನೀನು ಎಲ್ಲಾ ಪ್ರಕಾರದಿಂದ ಪ್ರಸನ್ನ. ನೀನು ಪ್ರಸನ್ನಾಗಿ ಅಂದ್ರೆ ನೀನು ಸಿದ್ಧ ಲೋಕದೊಳಗೆ. ನೀನು ಪ್ರಸನ್ನ ಆಗದೆ ಹೋದರೆ ನಿನ್ನ ಎದುರಿಗೆ ಯಾವ ಅನಂತ ಸಿದ್ಧರಾಗಿ ಹೋಗಿದಾರೋ ಅದೇ ಪ್ರಕಾರ ಭವಿಷ್ಯದೊಳಗ ಕೂಡ ನಿನ್ನ ವಿದ್ಯಮಾನದೊಳಗ ಅನಂತ ಸಿದ್ಧರ ಆಗಿ ಹೋಗ್ತಾರೆ. ನೀನು ಹಾಗೇ ಬದ್ದಾಗಿದ್ದ. ಅದರ ಸಲುವಾಗಿ ಈ ಹೊತ್ತು ನಿನಗೆ ಚಾನ್ಸ್ ಸಿಕ್ಕುತ್ತೆ. ನೀನು ಗಂಭೀರವಾಗಿ ಆಲೋಚನೆ ಮಾಡು. ದೇಹ ಮತ್ತು ಆತ್ಮ ಭಿನ್ನ ಏಕಿವೆಯೋ ಅಥವಾ ಭಿನ್ನವೇ? ನೀ ಎಲ್ಲಾ ಪ್ರಕಾರದಿಂದ ಪ್ರಸನ್ನಾಗ ಪ್ರಭು, ಪ್ರಸನ್ನ ಪೈ ಮುಗುತ್ತ. ನಮ್ಮ ಈ ಕಲ್ಲಿನ ಹೃದಯ ಬರಗತಾ ಇಲ್ಲ. MB ಪಾಟೀಲ್ ಇಲ್ಲಿ ಕೂತಲೇನ ಅಟ್ಯಾಕ್ ಬಂದಂಗಾರ ಏಕೆ ಹೋಯ್ತೀರಿ? ಹಾಸ್ಪಿಟ್ಲಕ್ಕೆ ಒಯ್ದರೆ ಅಲ್ಲಿ ವಿಯೋಗ ಯಾವ ಸಮಯದೊಳಗ ಆಗೋದಿದೆಯೋ ಆ ಒಂದು ಸಮಯದ ಅರ್ಧ ಸಮಯ ಕೂಡ ಹಿಂದೆ ಮುಂದೆ ಆಗುದಿಲ್ಲ. ಆ ಸಮಯದೊಳಗ ದೇಹದ ವಿಯೋಗ ನೇಮದಿಂದ. ಸರ್ವಜ್ಞ ಭಗವಂತದ ದೇಹದ ವಿಯೋಗಾಗಿದ್ದು ನಾವ್ಯಾದ್ರಿ? ಜಗತ್ತಿನೊಳಗೆ ನಮ್ಮನ್ನ ದಾರಿ ಬಿಡಿಸುವಂತಹ ಜನ ಹೆಜ್ಜೆಗೆ ನೂರಾರು ಜನ ಸಿಗ್ತಾರೆ. ನೂರಾರು ಆಮಿಷಗಳನ್ನ ತೋರಿಸ್ತಾರೆ. ಈ ಪ್ರಕಾರ ಮಾಡು, ಈ ದೇವದೇವಿಗೆ ನೀವು ನಡ್ಕೋ, ಈ ದೇವದೇವಿಗೆ. ಅವೆಂಥ ದೇವದೇವಿ? ಮೂರ್ಖ ದೇವದೇವಿ. ನಿಮ್ಮ ನಾರಾಯಣ ತೆಂಗಿನಕಾಯದ ತಗೊಂಡು ಪ್ರಸನ್ನ ಆಗ್ತ. ಅಷ್ಟ ದರಿದ್ರ ಇಲ್ಲರಿ. ಆ ದೇವದೇವಿ, ಆ ಭಗವಂತ ಅಷ್ಟು ದರಿದ್ರ ಇಲ್ಲ. ನಾವು ಸ್ವಲ್ಪ ನಮ್ಮ ಬುದ್ಧಿಯಿಂದ ವಿಚಾರ ಮಾಡ್ಬೇಕ್ರಿ. ಮಾತು ಕಠೋರ ಇದ್ರನು ಪ್ರಭು ಸರ್ವಸ್ವ ಸತ್ತಿದೆ, ಸರ್ವಸ್ವ ಸತ್ತಿದೆ. ವಿಚಾರ ಮಾಡಿ ನೋಡ್ರಿ. ಯಾರ ಹಿಂದಿನವರೆಗೆ ಯಾರಿಗೆ ಮಾಡೋದಿದ್ರೆ ಈ ನನ್ನ ತಲೆ ಕೂದಲ ಕಪ್ಪು ಮಾಡ್ಕೊಡ್ತೇನೆ ನೋಡೋಣ. ಆ ದೇವದೇವಿ ಸರ್ವಜ್ಞ ಏನ್ ಮಾಡ್ತಾರೆ? ಕಾರ್ತಿಕೇಯ ಅನುಪ್ರೇಕ್ಷೆಗೊಳಗ ಕಾರ್ತಿಕೇಯ ಮುನಿ ಏನ್ ಹೇಳ್ತಾರೆ? 100 ಇಂದ್ರರ 100 ಜಿನೇಂದ್ರ ಭಗವಂತರ ಏಕಕಾಲಕ್ಕೆ ಬಂದು ಒಬ್ಬ ವ್ಯಕ್ತಿಯ ಒಂದು ಕೂದಲ ಒಂದು ನೆಟ್ಟರಿ ನಿಂತದ್ದೆಲ್ಲ ಬಾರಿಸುವ ಸಾಮರ್ಥ್ಯ. ಹೀಗೆ ನಿಂತದ್ದನ್ನ ಹೀಗೆ ಮಾಡುವ ಸಾಧ್ಯತೆ ಇಲ್ಲ. 100 ಇಂದ್ರ 100 ಜಿನೇಂದ್ರ ಭಗವಂತರು ಎಲ್ಲರೂ ಒಟ್ಟಾಗಿ ಬರ್ಬೇಕು. ಈ ಕಡೆ 100 ಇಂದ್ರ, ಈ ಕಡೆ 100 ಜಿನೇಂದ್ರ. ಆ ಒಂದು ಕೂದಲವನ್ನು ಬಾರಿಸುವ ಸಾಮರ್ಥ್ಯ ಹೌದ. ಹೀಗೆ ಇರುವಾಗ ಯಾವ ದೇವದೇವಿ, ಯಾವ ಭಗವಂತ ನೋಡ್ರಿ. ನಮ್ಮ ಅಜ್ಞಾನ ಇಷ್ಟ ಪರಾಕಾಷ್ಠೆಗೆ ಹೋಗೈತಿ. ಜೀವ ಬಲಿ ಕೊಟ್ಟ ದೇವನನ್ನ ಪ್ರಸನ್ನ ಮಾಡ್ಕೋತೇವೆ. ಅಂಥ ದೇವರು ಕೂಡ ಲೋಕದೊಳಗೆ ಇದ್ದಾರೆ. ಅಂಥವ್ರ ಆರಾಧಕರು ಕೂಡ ಇದ್ದಾರೆ. ಬಟ್ ನಾವೇನು ಅವ್ರಿಗಿಂತ ಕಮ್ಮಿ? ಯಾವ ದೃಷ್ಟಿಯಿಂದ ಕಮ್ಮಿ? ಅದರ ಸಲುವಾಗಿ ಎಲ್ಲ ಪ್ರಕಾರದಿಂದ ಪ್ರಸನ್ನನಾಗ. ಅದೇನೋಸ್ತೀವಿ ಬೋಧ ಮಾಡಿದಿ ಅಂದ್ರೆ ನೀ ತಲೆಯೊಳಗಿದಿ, ನೀ ಆತ್ಮನಲ್ಲಿ ಇಲ್ಲ, ನೀ ಸಮಯ ಸಾರದೊಳಗೆ ಇಲ್ಲ. ಸಮ್ರಾಟ್ ಶ್ರೇಣಿಕ ವಸ್ತು ಸ್ವರೂಪ ಹಾಗಿಲ್ಲ. ಈ ಮಾತ ಶ್ರೇಣಿಕಗೆ ಯಾವಾಗ ತಿಳಿಯಿತು? ಶ್ರೇಣಿಕಗೆ ಯಾವಾಗ ತಿಳಿಯಿತು? ಶ್ರೇಣಿಕಗೆ ತಿಳಿಯಿತು ಯಾವಾಗ ಚೇಳನೆ ಸಹಿತ ಯಾವ ಮುನಿ ಮೇಲೆ ಸಪ್ತದ ಸರ್ಪವನ್ನು ಹಾಕಿದ್ದು. ಆ ಹಾಕಿದ ಸರ್ಪ 3 ದಿವಸ ತನಕ ಹಾಗೇ ಉಳಿದಿತ್ತು.
ಆ ಸರ್ಪದ ಸರ್ಪತ್ವ ಸಾವಿರಾರು ಇರುವೆಗಳ ಮತ್ತೆ ಆ ಈ ಸರ್ಪ ಶರೀರವನ್ನು ತಿಂತಿದ್ದು ಮತ್ತು ಆ ಮುನಿ ಭಗವಂತರ ಶರೀರವನ್ನು ಕೂಡ ತಿಂತಿದ್ದು ರಕ್ತ ಸುರಿತ. ರಾತ್ರಿಗೆ ಹೋಗಿ ನೋಡ್ತಾರೆ, ಇವೊಂದು ಧೈರ್ಯ ಇಲ್ಲ ಶ್ರೇಣಿಕಂದ, ನೀ ಶ್ರೇಣಿಕಲ್ಲ ಆಗಿನ ಶ್ರೇಣಿಕ. ಆ ಮುನಿ ಎಂದೋ ತೆಗೆದು ಹೋಗಿರ್ಬೇಕಂತ. ಇದು ವಸ್ತು ಸ್ವರೂಪ ಇಲ್ಲ. ಭಾವನಿದ್ವಿ ಸಂತರ ಈತರ ದಿಗಂಬರ ಮುನಿಗಳ ಹಾಗೆ ಯಾವಾಗೂ ಮಾಡೋ ಸಾಧ್ಯತೆ ಇಲ್ಲ. ಪ್ರಭು ಈಗಲೇ ಹೋಗೋಣ ಅಂತ ಹೇಳಿ ರಾತ್ರಿ ಕರ್ಕೊಂಡು ಹೋಗಿ ನೋಡ್ತಾರೆ, ಮುನಿ ಭಗವಂತ ಹಾಗೇ ನಿಂತಿದ್ದಾರೆ. ಮುಖದಿಂದ ಚೈತನ್ಯದ ಕಾಂತಿ ಕೋಟಿ ಸೂರ್ಯ ಚಂದ್ರರ ಪ್ರಕಾಶದಿಂದ ತೊಳಗತಾ ಇದೆ. ಮೈಯಿಂದ ರಕ್ತ ಸೂರ್ಯ ಆ ವೆಳ್ಳಿದೊಳಗ ಆ ಎಲ್ಲ ಸರ್ಪ ಆ ಇರುವುಗಳನ್ನ ಎಲ್ಲ ಮೆತ್ತಗವಾಗಿ ದೂರ ಮಾಡಿ ಸೂರ್ಯೋದಯ ಆಗ್ತಾ ಇರುವಂತೆ ಉಪಸರ್ಪ ದೂರ ಆಯ್ತು ಪ್ರಭು. ಈ ಪ್ರಕಾರ ದಿವಿವ ಬಂದ ಕಂಠದಿಂದ 7ನೇ ರಾಣಿ ಆ ಮುನಿ ಭಗವಂತರ ಚರಣಾರವಿಂದದೊಳಗ ನತಮಸ್ತತಾಗಿ ಪ್ರಾರ್ಥನೆ ಮಾಡ್ತಾರೆ. ಆ ಮುನಿ ಭಗವಂತರ ಈ ಮುಗಿಲು ಮತ್ತು ನೆಲ ಮುಗಿಲಗಳ ಸಂಧಿನಿಂದ ಸೂರ್ಯನ ಪ್ರಕಾಶ ಯಾವ ಪ್ರಕಾರ ಬರ್ತಿದೆಯಾ, ಮ್ಯಾಗ ಮುಗಿಲೈತಿ ಕೆಳಗೆ ನೆಲ ಐತಿ, ಆ ಸಂಧಿನಿಂದ ಬರ್ತಿದೆ ಸೂರ್ಯನ. ಆ ಪ್ರಕಾರ 2 ರೆಪ್ಪೆಗಳ ಸಂಧಿಯಿಂದ ಒಂದು ಕ್ಷಣ ಬಂತು ಮುನಿ ಭಗವಂತ ಕಣ್ಣಿನ ಜ್ಯೋತಿ ಆ ಶ್ರೇಣಿಕಾ ಮತ್ತು 7ನೇ ಮೇಲೆ ಅದ ಬೀಳ್ತಾ ಇರುವಂತೆ ಮುನಿ ಭಗವಂತ ಏನು ಆತ್ಮಲಾಭಮಸ್ತು. 7ನೇಗಂತೂ ಆತ್ಮನ ಲಾಭ ಆದದ್ದನ ಇತ್ತು, ಆದರೆ ಶ್ರೇಣಿಕದ ಹಾಗೆ ನಿನಗೆ ನಿನ್ನ ಆತ್ಮನ ಲಾಭವೇ. ಆ ವೇಳೆದೊಳಗ ಕಠೋರ ಹೃದಯದ ಶ್ರೇಣಿಕ ಆ ಮುನಿ ಭಗವಂತರ ಈ ಒಂದು ವಾಣಿಯನ್ನು ಕೇಳಿ ಎಷ್ಟು ಪ್ರಸನ್ನನಾಗಿರಬೇಕು, ಎಷ್ಟು ಪ್ರಸನ್ನನಾಗಿರ್ಬೇಕು. ಅದೇ ಸಮಯದೊಳಗೆ ಅವನಿಗೆ ಆತ್ಮಾನುಭೂತಿ ಆಗ್ಬೇಕು. ಆದರೆ ಅವನಲ್ಲಿ ಪ್ರಸನ್ನತೆಯ ಬೆಲೆಯ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ದೇಹ ಮತ್ತು ಆತ್ಮ ಭಿನ್ನ ಅದಾವ. ನೀ ಪ್ರತ್ಯಕ್ಷನೋ ಒಂದಲ್ಲ 1000 ಉದಾಹರಣೆ, 1000 ಜನರನ್ನು ಸುಟ್ಟು ಬಂದಿರಿ, 1000 ಶರೀರಗಳನ್ನು ಸುಟ್ಟು ಬಂದಿರಿ. ಆದರೆ ಆ ಸುಡು ಸಮಯದೊಳಗೆ ಯಾವ ಶರೀರ ಎದ್ದು ಬರಲಿಲ್ಲ, ಅಲ್ಲೇ ಅಲ್ಲಾಡ್ಲಿಲ್ಲ, ಚೀರಾಡ್ಲಿಲ್ಲ, ಕೂಗಾಡ್ಲಿಲ್ಲ. ಅರ್ಥಾತ್ ಅದು ಜಡ ಇದ್ದದ್ದು ಸಾಕ್ಷಾತ್ ಜಡ ಆಗಿದ್ದೇನೆ ಅಂತ ಹೇಳಿ ಲೋಕದ ಘಂಟಾಘೋಷವಾಗಿ ಸಾಕ್ತಾ ಇದೆ. ಹೀಗೆ ಇರೋದನ್ನ ನಾವು ಪ್ರತ್ಯಕ್ಷ ನೋಡಿನೂ ಕೂಡ ನನ್ನ ಶರೀರ ಜಡ ಇದೆ ಅಂತ ಹೇಳಿ ನೀನು ಪ್ರಸನ್ನ ಚಿತ್ತದಿಂದ ಸ್ವೀಕಾರ ಪ್ರಸನ್ನನಾಗು. ಮತ್ತೇನ್ ಹೇಳ್ತಾರೆ, ನಿನ್ನ ಚಿತ್ತವನ್ನು ಉಜ್ವಲ ಮಾಡು. ನಿನ್ನ ಚಿತ್ತ ಅಂದ ಚಿತ್ತ ಅಂದ್ರೆ ಏನಿದೆ ಇಲ್ಲಿ? ಚಿತ್ತ ಶಬ್ದದ ಅರ್ಥ ಮನಸ್ಸು, 5 ಇಂದ್ರಿಯ ಅಲ್ಲ, ಮನಸ್ಸು. ಈ ಚಿತ್ತ ಶಬ್ದದ ಅರ್ಥ ಮನಸ್ಸು. ಮನಸ್ಸಿನಿಂದ ನೀ ಪ್ರಸನ್ನ, ಇಂದ್ರಿಯ ಏನೂ ಮಾಡೋದು, ಮನಸ್ಸಿನಿಂದ ಪ್ರಸನ್ನ. ಮನಸ್ಸನ್ನ ನಿನ್ನ ಹತೋಟಿಯೊಳಗೆ ಇಟ್ಟ ಪ್ರಸನ್ನನ ಎಲ್ಲ ಪ್ರಕಾರದಿಂದ ಪ್ರಸನ್ನನ. ನಿನ್ನ ಚಿತ್ತವನ್ನು ಉಜ್ವಲ ಮಾಡು. ಇಲ್ಲಿ ಇನ್ನಿಷ್ಟು ಪ್ರಕಾಶವಂತವಾಗಿ ನಿನ್ನ ಚಿತ್ತವನ್ನ ಅಧಿಕ ಪ್ರಕಾಶವಂತವಾಗಿ ಮಾಡು. ಆ ಪ್ರಕಾಶದೊಳಗ ವಸ್ತು ಸ್ವರೂಪ ಹೀಗೆ ಇದೆಯೋ ಇಲ್ಲವೋ ಅಂತ ಹೇಳಿ ತಿಳ್ಕೊಂಡು ನಂತರ ಪ್ರಸನ್ನ ಆಗ್ತದೆ.